ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಕಂಪನ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ 24 ಗಂಟೆಗಳ ನಂತರ ರಾಜ್ಯ ಬಿಜೆಪಿಯ ಎರಡೂ ಬಣಗಳ ನಾಯಕರಲ್ಲಿ ತಲ್ಲಣ ತಳಮಳ. ಯತ್ನಾಳ್ ಒಂಟಿಯಲ್ಲ, ನಾವಿದ್ದೇವೆ ಎಂದ ರಮೇಶ್ ಜಾರಕಿಹೊಳಿ. ಯತ್ನಾಳ್ ಬೆನ್ನಿಗೆ ನಿಲ್ಲಲು ರೆಬೆಲ್ಸ್ ನಾಯಕರು ತಯಾರಾಗ್ತಾರ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆಯ ಬಗ್ಗೆ ಚರ್ಚೆ. ಯತ್ನಾಳ್ ಜೊತೆಗಿದ್ದ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ ಇವರು ಉಚ್ಚಾಟನೆಯಾದ ನಂತರವೂ ಕೂಡ ಯತ್ನಾಳ್ ಜೊತೆಗೆ ನಿಲ್ತಾರ. ಯತ್ನಾಳ್ ಹಿಂದುತ್ವದ ಹೊಸ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸ್ತಾರ. ಬಿಜೆಪಿ ಹೈಕಮಾಂಡ್ ವಿರುದ್ಧ ಸೆಡ್ಡು ಹೊಡಿತಾರ ಬಸನಗೌಡ ಪಾಟೀಲ್ ಯತ್ನಾಳ್. ಪ್ರೆಸ್ ಕಮಿಟಿಗತಾನೆ ಯಾಕಂದ್ರೆ ನೀವು ಒಂಟಿ ಆದರೂ ಎಲ್ಲ ನಾವೆಲ್ಲರೂ ಗಟ್ಟಿಯಾದ್ರು ಯತ್ನಾಳ್ ಬೆನ್ನಿಂದಿದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೆ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ. ಪ್ರಶ್ನೆ ಎಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿನ 28ಕ್ಕೆ ಇಲೆಕ್ಷನ್ ಆಗಿತ್ತು, ಅದಕ್ಕೆ ಮೊದಲಾಗಿತ್ತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕಾದ ನಾವು ದುಡಿತೇವೆ. ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ, ಗ್ರಹಣಕ್ಕೆ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದಿನ 100% ಯುವಕ ನನ್ನ ಪೂರ್ಣ ಸಂಸದೆ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಮತ್ತೆ ನಾವು ಸೇರ್ಬೋದು, ಅಲ್ಲಿ ಕುಮಾರ್ ಬಂಗಾರ ಮನೆಗೆ ಸೇರ್ಬೋದು. ಅವರೇ ನಾನು ಫೋನ್ ಮಾಡಿದೆ, 3 ಕಿಲೋ ಮೆಸೇಜ್ ರಾತ್ರಿ 11 ಗಂಟೆಗೆ ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದಾಗ ಅವ್ರದ್ದು ಫೋನ್ ಬಂತು. ನಾವು ಮಾತಾಡಿದೆ. ನಾವು ಹಿಂದಿನ ಹಿಂಗೆ ಮಾಡೋದು, ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದಾನೆ. ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ. ಯತ್ನಾಳನ್ನು ನಾವು ಹೈಕಮಾಂಡ್ ಮನೆ ಮಾಡ್ಕೊಂಡು ಉಚ್ಚಾಟನೆ ಹಿಂದೆ ಬಿಡಬೇಕು, ಮನೆ ಮಾಡೋಕೆ ಎಲ್ಲರೂ ಕೂಡ ಮನೆ ಮಾಡಬೇಕು, ಎಲ್ಲ ಒಟ್ಟಿಗೆ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ. ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗಬೇಕು, ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು. ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ. ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ, ಹೈಕಮಾಂಡೇ ನಿರ್ಣಯ ತಗೊಳ್ತದೆ, ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ. ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಶಿಸ್ತು ಸಮಿತಿ ನಿರ್ಣಯ ತೆಗೆದುಕೊಂಡಿದೆ. ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ, ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ. ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಎಷ್ಟೇ ದೊಡ್ಡವರಾದರೂ ಕೂಡ, ಎಷ್ಟೇ ಒಂದು ದೊಡ್ಡ ಸಮುದಾಯದವರಾದರೂ ಕೂಡ ಡಿಸಿಪ್ಲಿನ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದೆ. ನಮ್ಮ ಒಟ್ಟಿಗಿದ್ದವರು ಏನೋ ವ್ಯತ್ಯಾಸಗಳಾಗಿದೆ, ಅವರನ್ನು ಸರಿ ಮಾಡಬೇಕು. ಯತ್ನಾಳರನ್ನು ನಾನೇ ಸಸ್ಪೆಂಡ್ ಮಾಡಿದ್ದೆ, ಮತ್ತೆ ತಗೊಂಡಿಲ್ವಾ? ಆದ ಕಾರಣ ಹೊರಗೆ ಹಾಕಿದವರನ್ನು ಎಷ್ಟು ಜನರನ್ನು ತಗೊಂಡಿಲ್ಲ. ಪಂಚಮಶಾಲಿ, ನಾನು ಪಂಚಮಶಾಲಿ ನಾಯಕ ಅಂತ ಹೇಳುವಂಥ ಆ ವ್ಯವಸ್ಥೆಯಲ್ಲಿ ಮುಂದೆ ಹೋಗುವಂಥ ಯತ್ನಾಳರು ಇವತ್ತು ನಮ್ಮ ಪಕ್ಷದಿಂದ ದೂರ ಹೋದಾಗ ಆ ಇಡೀ ಸಮುದಾಯವನ್ನು ಒಟ್ಟಿಗೆ ಸೇರಿಸಿಕೊಳ್ಳಲಿಕ್ಕೆ ಆಲ್ಟರ್ನೇಟಿವ್ ಹೆಂಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡಬೇಕು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ರವೀಂದ್ರ ರೇಷ್ಮೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ದೇವರಾಜು ಅವರು, ಮೋಹನ್ ವಿಶ್ವ BJPಯಿಂದ, ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಇವತ್ತಿನ ಚರ್ಚೆಗೆ ವಕ್ತಾರರನ್ನು ಕಳಿಸಿದೆ. ಪ್ರಶಾಂತಿಂದನೇ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ಎಸ್ ಪ್ರಶಾಂತ್, ಅಲ್ಲ ಮೊನ್ನೆ ಹನಿ ಟ್ರ್ಯಾಪ್ ಮಾಡಿದ್ವಿ, ವಿಷಯ ಅವತ್ತು ಕಳಿಸೋದಿಲ್ಲ ಅಂದರು, ಇವತ್ತಿನ ಚರ್ಚೆ ಕಳಿಸಿದ್ದೀರಿ ಅಂತ ಹೇಳಿದೆ ಅಷ್ಟೇ. ಎಸ್ ಪ್ರಶಾಂತ್, ಅನಿವಾರ್ಯತೆಗೆ ಬಿದ್ದಿತ್ತ BJP ಹೈಕಮಾಂಡ್? ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ? ಅದೇ ನೋಡಿ, BJP ಹೈಕಮಾಂಡ್ ಸಾಕಷ್ಟು ಒಂದು ರೀತಿಯ ಜೀವದಾನಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ನೀಡಿತ್ತು. ನೀವು ಫಸ್ಟ್ ನೋಟಿಸ್ ಕೊಟ್ಟಾಗಲೇ
ಯತ್ನಾಳ್ರನ್ನ ಕರೆದು ಬೇರೆ ವಯಾ ಮೀಡಿಯಾ ಕೂಡ ಹೇಳಲಾಗಿತ್ತು, ದಯವಿಟ್ಟು ನೀವು ಹೊರಗಡೆ ಏನು ಮಾತುಕತೆಯನ್ನು ಮಾಡಬೇಡಿ, ಒಳಗಡೆ ಏನು ಒಂದು ನಾಯಕರಿಗೆ ಹೇಳೋದಿದೆ ಅದನ್ನು ಹೇಳಿ ಅಂತಕ್ಕಂಥದ್ದನ್ನು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಮತ್ತು 2ನೇ ಬಾರಿ ನೋಟಿಸ್ ಕೊಟ್ಟಾಗಲೂ ಕೂಡ ಅವರು ಹೊರಗಡೆ ಬಂದು ಹೇಳಿಕೆಗಳನ್ನು ಕೊಡ್ತಾ ಹೋದರು. ಫೆಬ್ರವರಿ 10ರ ನೋಟಿಸ್ ನಂತರ ನನಗನ್ಸುತ್ತೆ 1 ತಿಂಗಳು ಅವರು ಮೊದಲನೇ ಸಲ ನೋಟಿಸ್ಗೆ ಉತ್ತರ ಕೊಟ್ಟು ಹೊರಗೆ ಬಂದ ಮೇಲೆ ಏನೂ ಮಾತಾಡಬೇಡ ಅಂತ ಹೇಳಿದ್ದಾರೆ ವರಿಷ್ಠರು, ನಾನೇನು ಮಾತಾಡೋದಿಲ್ಲ ಅಂದರು. ಅಲ್ಲಿಗೆ ಅದು ನಿಂತು ಹೋಯ್ತು ಅಂತ ಅಂದ್ಕೊಂಡ್ವಿ ನಾವು. ನಾನು ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ಹೇಗಂದರೆ, ಈಗ ಅವ್ರು ರೆಬೆಲ್ಸ್ ಸಭೆ ಸೇರ್ತಾಯಿದ್ರು, ಅದರಲ್ಲಿ ಅನೇಕರು ನಾನು ಬಂದು ಹೇಳ್ತಾಯಿದ್ರು, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಯತ್ನಾಳ್ರಿಗೆ ನೀವು ಮಾತಾಡಬೇಡಿ ಅಂದಾಗ ಆಯ್ತು ರೀ, ನಾನು ಇವತ್ತು ನಾಳೆಯಿಂದ ಏನೂ ಮಾತಾಡೋಂಗಿಲ್ಲ, ನೀವು ಮಾತಾಡ್ರಿ, ನಮ್ಮ ಕಡೆಯಿಂದ ರಮೇಶ್ ಜಾರಕಿಹೊಳಿ ಮಾತಾಡ್ತಾರೆ ಅಂತೇಳಿ ಹೊರಗೆ ಹೋದವರು. ನಾನೊಂದು ರಾಂಗ್ ಕಂಪ್ಯಾರಿಸನ್ ಕೊಟ್ಟಿದ್ದೆ ಅದಕ್ಕೆ. ಈಗ ಸಿಗರೇಟ್ ಬಿಟ್ಟವ್ರಿಗೆ ವಿಡ್ರಾವಲ್ ಸಿಮ್ಟಮ್ಸ್ ಕಾಡ್ತಿರುತ್ತೆ, ಅಂದರೆ ಹಂಗಾಗುತ್ತೇನೋ ಅಂತ. ಅವ್ರಿಗೆ ಅಂದರೆ ನೋಡಿ, ರಾಜಕಾರಣದಲ್ಲಿ ಬರೀ ಮಾತಿನಿಂದ ಏನು ಸಾಧ್ಯ ಆಗಲ್ಲ. ನನಗಂತ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಮುಂದೆ ಏನು ಮಾಡ್ತಾರೆ ಅದೆಲ್ಲ ಮುಂದಿನ ವಿಷಯ. ಆದರೆ 2018ರಲ್ಲಿ ನನಗಿನ್ನೂ ಚೆನ್ನಾಗಿ ನೆನಪಿದೆ, BJPಯ ಕೇಂದ್ರೀಯ ಕಾರ್ಯಾಲಯಕ್ಕೆ ಬಂದಿದ್ದರು. ಅಮಿತ್ ಶಾ ಆಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅವರನ್ನು ಭೇಟಿಯಾದಾಗ ಅಮಿತ್ ಶಾ ಹೇಳಿದ ಮೊದಲ ಮಾತೆ, ನೀವು ಹಿಂದೆ ಪಾರ್ಟಿಯಿಂದ ಹೊರಗೆ ಹೋಗಿದ್ದು ಕೂಡ ಮಾತಾಡಿ ದಯವಿಟ್ಟು ಹೊರಗಡೆ ಬಂದು ಹೊರಗೆ ಹೋಗಿ ಏನೂ ಮಾತನಾಡಬೇಡಿ ಅಂತಕ್ಕಂಥದ್ದನ್ನು. ಯತ್ನಾಳ್ರು ಒಪ್ಕೊಂಡು ಬಂದರು. ಆದರೆ 2019ರಿಂದ ಆ ಮಾತಿನ ಇದು ಶುರು ಆಯಿತು. ನನಗನ್ಸುತ್ತೆ ನೋಡಿ, AK ಸುಬ್ಬಯ್ಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ 2 ಕ್ಲಾಸಿಕ್ ಕೇಸ್, ನಾನು ಉಳಿದದ್ದು ಕಂಪೇರ್ ಮಾಡಲ್ಲ. AK ಸುಬ್ಬಯ್ಯ ವಾಸ್ ಒನ್ ಆಫ್ ದ ಫೈನೆಸ್ಟ್ ಲೀಡರ್ ಆಫ್ ಅಪೋಸಿಷನ್ ಕರ್ನಾಟಕ. ಅಂದರೆ ವಿಧಾನಸಭೆಯಲ್ಲಿ ಎದ್ದು ನಿಂತು AK ಸುಬ್ಬಯ್ಯ ಮಾತಾಡ್ತಾರೆ ಅಂತಂದರೆ ರವೀಂದ್ರ ರೇಷ್ಮೆ ಅವರು ಇನ್ನೂ ಚೆನ್ನಾಗಿ ಹೇಳ್ಬೋದು, ಯಾಕಂದರೆ ನಾವು ಹುಟ್ಟೋಕ್ಕಿಂತ ಮೊದಲು ಜನಸಂಘದ ನಾಯಕರಾಗಿದ್ದವರು. ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ. ನಾನು ಮೊನ್ನೆ ಇತ್ತೀಚೆಗೆ ಕುಮಿ ಕಪೂರ್ ಅವರ ಎಮರ್ಜೆನ್ಸಿ ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಇಡೀ ಒಂದು 20 ಪೇಜ್ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಇದೆ. ಹೆಂಗೆ ಅವರು ವಿದೇಶಕ್ಕೆ ಹೋದರು, ಯಾವ ರೀತಿ ಪಾರ್ಲಿಮೆಂಟಿಗೆ ಬಂದರು, ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿ ಹೆಂಗೆ ಹೊರಗೆ ಹೋದರು. ಆದರೆ ಎಲ್ಲವೂ ಕೂಡ ಅಳೆದು ತೂಗು ನೋಡಿದಾಗ ಕೊನೆಗೆ ತನ್ನ ಮಾತಿನಿಂದ ಈ ಜಿಹ್ವಾ ಚಾಪಲ್ಯ ಅಂತಾರಲ್ಲ, ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದೇ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಉದಾಹರಣೆ ಇರ್ಬೋದು ರೀ. ಈಗ ಪತ್ರಕರ್ತರಾಗಿ ನಮಗೂ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇರುತ್ತೆ, ಪತ್ರಕರ್ತರಾಗಿ ಇನ್ನೂ. ಆದರೆ ಸಾರ್ವಜನಿಕ ಜೀವನದಲ್ಲಿ ನೀವು ಇರ್ತಕ್ಕಂಥ ಸಂದರ್ಭದಲ್ಲಿ ಟೈಮಿಂಗ್ ನೋಡಬೇಕಾಗತ್ತೆ. ನೀವು ರಾಜಕಾರಣಕ್ಕೆ ಇನ್ನೊಂದು ಹೆಸರು ಬುದ್ಧಿಬಲ ಅಂದರೆ ಚದುರಂಗದ ಆಟಕ್ಕೆ ಬುದ್ಧಿಬಲ ಅಂತಾರೆ ಹಿಂದಿಯಲ್ಲಿ. ಆ ರಾಜಕಾರಣ ನೀವು ಮೆದುಳಿನಿಂದಲೇ ಆಡಬೇಕಾಗತ್ತೆ, ಹೃದಯದಿಂದ ಜನರ ಸೇವೆ ಮಾಡಬೇಕಾಗತ್ತೆ. ನನಗನ್ಸುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ರು ತುಂಬ ಹೃದಯಕ್ಕೆ ತೆಗೆದುಕೊಂಡು ಪದೇ ಪದೇ ಮಾತಾಡ್ತಾ ಯಾವ ಪಾರ್ಟಿಯನ್ನು ಶುದ್ಧ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನೀವು ಹೋರಾಟ ಮಾಡ್ತಿದ್ರು, ಇವತ್ತು ಅದೇ ಪಾರ್ಟಿಗೆ ನೀವು ಬೇಡ ಆದರೆ ಸೀದಾ ಐರನ್. ನನಗನ್ಸುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಅವರು ಎಮೋಷ್ನಲ್ ಇದ್ದಾರೆ, ಅವ್ರ ಜನಪ್ರಿಯತೆ ಇದೆ, ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಫಾಲೋಯಿಂಗ್ ಇದೆ, ಅವ್ರಿಗೊಂದು ಕಮಿಟ್ಮೆಂಟ್ ಇದೆ. ಬೈ ಆ್ಯಂಡ್ ಲಾರ್ಜ್ ಭ್ರಷ್ಟ ರಾಜಕಾರಣಿ ಅನ್ನುವ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಅಲ್ಲ. ಆದರೆ ಕೇವಲ ಮಾತ್ರ ವಾಚಾಳಿತನದಿಂದ ಮಾತಿನ ಮೇಲೆ BJP ಹಿರಿಯ ನಾಯಕರೊಬ್ಬರು ಇತ್ತೀಚೆಗೆ ಕೇಳಿದ್ರಂತೆ, ಆಯ್ತಪ್ಪ ಇಷ್ಟೆಲ್ಲ ಹಠಕ್ಕೆ ಬಿದ್ದು ಮಾತಾಡಿ ಕೆಟ್ಟವ್ರು ಅನ್ಸ್ಕೊಂಡು ನೋಟಿಸ್ ತೊಗೊಂಡು ವಿಜೇಂದ್ರರನ್ನು ಕೆಳಗಿಳಿಸ್ಬೇಕು ಅಂತ ಓಡಾಡ್ತಿದ್ದೀರಿ, ಅದರಿಂದ ನಿಮಗೇನು ದಕ್ಕತ್ತೆ ಅಂತ ಕೇಳಿದ್ರಂತೆ. ನಿಮಗೇನು ಸಿಗುತ್ತೆ ಅದರಿಂದ? ಹೋಗಲಿ, ವಿಜೇಂದ್ರ ಇಳಿದು ನೀವು ರಾಜ್ಯಾಧ್ಯಕ್ಷರಾಗ್ತೀರಾ, ಆ ಪಾಸಿಬಿಲಿಟಿ ಆದರೂ ಇದೆಯಾ? ಇಲ್ಲ. ಮುಂದಿನ ಚುನಾವಣೆಯಲ್ಲಿ ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀರಾ? ಇಲ್ಲ. ಹಾಗಿದ್ದಾಗ ಯಾಕೆ ಮಾತಾಡ್ತಿದ್ದೀರಿ ಅಂತ ನನಗನ್ಸುತ್ತೆ. ನೀವು ವೆನ್ ಯು ಪುಷ್ ಟು ದ ವಾಲ್ ಯುವರ್ ಸೆಲ್ಫ್. ಈಗ ಯಡಿಯೂರಪ್ಪನವರ ವಿರುದ್ಧ ಅವರೊಂದು ಹೋರಾಟವನ್ನು ನಡೆಸಿದರು. ಯಾವಾಗಲೂ ಹಿಂಗೆ ಆಗುತ್ತದು, ನೀವು ಯಾರು ಹೋರಾಟ ನಡೆಸ್ತೀರಿ ನಿಮಗೇನೂ ಸಿಗಲ್ಲ. ಹೌದು, ಯಾರು ಹೋರಾಟ ಯಶಸ್ವಿ ಆದಾಗ ಅದರ ಲಾಭ ಇನ್ಯಾರೋ ತೆಗೆದುಕೊಳ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ನನಗನ್ಸುತ್ತೆ ಅವರ ಹೋರಾಟಗಳು ಒಂದು ರೀತಿ ದಿಕ್ಕು ತಪ್ತಾ ಹೋದು. ಕ್ಯಾಮ್ರಾ ಸಿಕ್ಕ ತಕ್ಷಣ ನಮಗೆ ಅಂದರೆ ಪತ್ರಕರ್ತರಿಗೆ ಆಶ್ಚರ್ಯ ಹುಟ್ಟಿಸುವ, ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಪತ್ರಕರ್ತರಿಗೆ ಭಾರಿ ಖುಷಿಯಾಗತ್ತಪ್ಪ ಅವ್ರು ಮಾತಾಡ್ತಾರೆ ಅಂತ. ಪತ್ರಕರ್ತರಿಗೆ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದರು. ನನಗನ್ಸುತ್ತೆ ರಾಜಕಾರಣ ಯಾರು ಬಡಿಂಗ್ ಪಾಲಿಟಿಷಿಯನ್ ಇದ್ದಾರೆ, ಅವ್ರಿಗೊಂದು ಪಾಠ ಇದೆ. ನೀವು ಮಾತಿನ ಮೇಲೆ ಕಂಟ್ರೋಲ್ ಇಡದೆ ಹೋದರೆ, ಮತ್ತು ನಾವು ಏನು ಮಾಡ್ತಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನೀವೊಂದು ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡದೇ ಇದ್ದರೆ, ಕೊನೆಗೆ ನಿಮ್ಮದೇ ಪಾರ್ಟಿಯಿಂದ ಹೊರಗೆ ಹಾಕಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ. ವಾಟ್ ಹ್ಯಾಪನ್ ವಿತ್ ಬಲರಾಜ್ ಮುದೋಕ್, ನಾನು ಬೇರೆಯವ್ರದ್ದು ಅದಕ್ಕೆ ಉದಾಹರಣೆ ಕೊಡ್ತಾ ಇಲ್ಲ. ಸೇಮ್ ಬಲರಾಜ್ ಮುದೋಕರು ವಾಜಪೇಯಿಯವ್ರನ್ನ ವಿರೋಧಿಸ್ತಾ ಪಾರ್ಟಿಯಿಂದ ಹೊರಗಡೆ ಹೋದರು.
AK ಸುಬ್ಬಯ್ಯ RSS ಜೊತೆ ಇದೇ ರೀತಿಯ ತಿಕ್ಕಾಟಗಳಿಂದ ಪಾರ್ಟಿಯಲ್ಲಿ ಹೊರಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಸುಬ್ರಹ್ಮಣ್ಯ ಸ್ವಾಮಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಟೀಕಿಸ್ತಾ ಇವತ್ತು ನರೇಂದ್ರ ಮೋದಿ ಅವ್ರನ್ನ ತಂದು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು. ಮತ್ತಲ್ಲಿ ಮಾತು ಶುರು ಆದವು. ಆಗ ನೀವು ಪಾಲಿಟಿಕ್ಸ್ನಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ವ್ಯಾಲ್ಯೂ ಬಿಲ್ಡ್ ಮಾಡೋಕ್ಕಾಗತ್ತಾ? ಈ ಪ್ರಶ್ನೆಯನ್ನು ನನಗನ್ಸುತ್ತೆ ಇವತ್ತು ಯತ್ನಾಳ್ ನಿಶ್ಚಿತವಾಗಿ ಕೇಳ್ಕೊಳ್ತಾ ಇರ್ಬೋದು. ಅರವಿಂದ್ ರೇಷ್ಮೆ ಅವರೇ, BJPಯಲ್ಲಿ ನಡೆಯಲಿರುವ ಅನೇಕ ಘಟನಾವಳಿಗಳ ಮುನ್ನುಡಿ ಇದು ಅಂತ ಅನ್ನಿಸ್ತು ನನಗೆ. ಡೂ ಯು ಫೀಲ್ ದ ಸೇಮ್? ನೋಡಿ, ಉಚ್ಚಾಟನ ರಾಜಕಾರಣಕ್ಕೆ ಕರ್ನಾಟಕ ಇತಿಹಾಸ ಪ್ರಸಿದ್ಧ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಅತಿ ದೊಡ್ಡ ಉಚ್ಚಾಟನೆ ನಡೆದಿದೆ ಬೆಂಗಳೂರಿನ ಗಾಜಿನ ಮನೆಯಲ್ಲಿ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನಿಜಲಿಂಗಪ್ಪ, ಕಾಮರಾಜ್ ನಾಡಾರ್, ಸಂಜೀವ್ ರೆಡ್ಡಿ, ಮೊರಾರ್ಜಿ ದೇಸಾಯಿ ಅವರೆಲ್ಲ ಸೇರ್ಕೊಬಿಟ್ಟು ಈ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಉಚ್ಚಾಟನೆ ಮಾಡಿದರು 1969ರಲ್ಲಿ. ಹೊಸ ಇತಿಹಾಸವೇ ಸೃಷ್ಟಿಯಾಗ್ಬಿಡ್ತು. ಇಂದಿರಾ ಗಾಂಧಿ ರೂಲಿಂಗ್ ಪಾರ್ಟ್, ಇಂದಿರಾ ಗಾಂಧಿ ಅಲೆ ದೇಶಾದ್ಯಂತ ಒಂದು ಪ್ರಚಂಡ ಪರಿವರ್ತನೆಯನ್ನು ತಂದುಬಿಡ್ತು. ಅದಾದ್ಮೇಲೆ 1979ರಲ್ಲಿ ಸ್ವತಃ ದೇವರಾಜ ಅರಸರನ್ನ ಇಂದಿರಾ ಗಾಂಧಿ ಅವರು ಉಚ್ಚಾಟನೆ ಮಾಡಿಬಿಟ್ರು. ರಾತ್ರಿ ಎಡಾಕ್ ಕಾಂಗ್ರೆಸ್ ಕಮಿಟಿ ಸೃಷ್ಟಿಯಾಯಿತು. ಬಂಗಾರಪ್ಪನವ್ರು ಅದಕ್ಕೆ ಅಧ್ಯಕ್ಷರಾಗಿ ಹೋಗ್ಬಿಟ್ರು. ಮಂತ್ರಿ ಆಗಿದ್ದ ಬಂಗಾರಪ್ಪನವ್ರು ರಾತ್ರಿ ಯಾವಾಗ ಬಿಟ್ಟು ಹೋದ್ರು ಅಂತ ದೇವರಾಜ ಅರಸರಿಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ದೇವರಾಜ ಅರಸರ ರಾಜಕೀಯ ಬದುಕಿನ ಅಮೋಘ ರಾಜಕೀಯ ಬದುಕಿನ ಪತ್ರಕಾಂಡ ಶುರುವಾಗ್ಬಿಡ್ತಾವೆ. ಅದಾನಂತರ ನೀವು ಹೇಳಿದ್ರಲ್ಲ AK ಸುಬ್ಬಯ್ಯ. AK ಸುಬ್ಬಯ್ಯನವರು ನಿಮ್ಮ ಕನ್ನಡಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಹಳೆ ಆಫೀಸ್ ಇತ್ತಲ್ಲ, ಅದ್ರ ಎದುರುಗಡೆ ಶ್ಯಾಮ್ ಪ್ರಕಾಶ್ ಅಂತ ಒಂದು ಡ್ರೈವ್ ಇನ್ ರೆಸ್ಟೋರೆಂಟ್ ಇತ್ತು. ನನಗೆ ಲಂಕೇಶ್ ಪತ್ರಿಕೆ ಒಂದು ಸಂದರ್ಶನ ಕೊಟ್ಟರು. ಸಂದರ್ಶನ ಕೊಟ್ಟಾಗ ನೀವು ಈ RSS ನಾಯಕರ ಬಗ್ಗೆ ಅವರೆಲ್ಲ ಅಂಥ ಪುಣ್ಯಕೋಟಿಗಳೆಲ್ಲ ಅವ್ರು ಹಾಗೆ ಇವ್ರು ಹಿಂಗೆ ಅಂತ ಕೆಲವು ಭಾಳ ಅತ್ಯಂತ ಗೌರವಾನ್ವಿತ ಹೆಸರುಗಳನ್ನ ಎತ್ತೆತ್ತಿ ಹೇಳ್ಬಿಟ್ಟು ಅವ್ರ ಬಗ್ಗೆ ಕೆಲವು ಅಪವಾದಗಳನ್ನ ಭಾಳ ಗಂಭೀರವಾದ ಅಪವಾದವನ್ನು ಹೊಡೆದ್ರು. ಮುಂದೆ 15 ದಿವಸದಲ್ಲೇ ಚಾಲುಕ್ಯ ಹೋಟ್ಲಲ್ಲಿ ಒಂದು ಅದ್ವಾನಿಯವರು ಬಂದರು. ರಾಜ್ಯ ಮಟ್ಟದ ವರಿಷ್ಠದ ಒಂದು ಸಭೆ ಆಯಿತು. ಅಲ್ಲಿ ಅವರು ಉಚ್ಚಾಟನೆ ಆಯಿತು. ಉಚ್ಚಾಟನೆ ಆದಮೇಲೆ BB ಶಿವಪ್ಪ ಅವರು ಅಧ್ಯಕ್ಷರಾಗಿ ಬಂದರು ಇದಕ್ಕೆ. ಅದಾದ ನಂತರ ಭಾಳ ಮತ್ತೊಂದು ಮುಖ್ಯವಾದ ಉಚ್ಚಾಟನೆ ನಡೆದಿದ್ದು 1997ರಲ್ಲಿ. ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ವಿಶ್ವಾಸಮತ ಯಾಚನೆ ನಿರ್ಣಯ ಪಾಸ್ ಆದ ಕೂಡಲೇ ತಮಗೆ ವಿಶ್ವಾಸಮತ ಸಿಕ್ತು ಅಂದ್ಕೂಡಲೇ ರಾತ್ರಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಉಚ್ಚಾಟನೆ ಮಾಡಿಸಿದರು. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಯಿತು. ಮುಂದೆ ಜನತಾದಳ ಸರ್ಕಾರ ಅಸ್ಥಿರಗೊಳ್ಳಿಕ್ಕೆ ಅದೇ ಕಾರಣ. ಅಲ್ಲಿಂದ ಮುಂದೆ ಅದೇ ಥರದ ಪ್ರವೃತ್ತಿ ಮುಂದುವರಿತಾ ಹೋಯಿತು. ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಭಾಳ ಮುಖ್ಯವಾದ ಉಚ್ಚಾಟನೆ 2005ರ ಅಂತ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಎಕ್ಸ್ಪೆಲ್ ಮಾಡಿತ್ತು. ಜಾತ್ಯತೀತ ಜನತಾದಳ ಎಕ್ಸ್ಪೆಲ್ ಮಾಡಿತ್ತು. ಬಟ್ ಸಿದ್ದರಾಮಯ್ಯ ಎಮರ್ಜ್ ಆಸ್ ಅನ್ ಆಲ್ಟರ್ನೇಟಿವ್ ಪವರ್ ಸೆಂಟರ್. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಬಿಟ್ಟು JDS ಮತ್ತು ಈ BJP ಸಂಯುಕ್ತ ಶಕ್ತಿ, ಅವರಿಬ್ಬರ ಸಂಯೋಜಿತ ಶಕ್ತಿ ಎದುರಿಗೆ ಅವರು ಏಕಾಂಗಿ ಹೋರಾಟ ಮಾಡಿ 252 ಓಟ್ನಿಂದ ಗೆದ್ರಲ್ಲ. ಈ ಎಮರ್ಜ್ ಆಸ್ ಪೊಟೆನ್ಷಿಯಲ್ ಚೀಫ್ ಮಿನಿಸ್ಟರ್ ಅಲ್ಲಿಂದ ಮುಂದೆ ಹಿಂದಿರುಗಿ ನೋಡೇ ಇಲ್ಲ. ಸೊ ಅದೊಂದು ಥರದ ಉಚ್ಚಾಟನೆಗಳು. ಈ ಉಚ್ಚಾಟನೆಗಳಿಂದ ದೊಡ್ಡ ರಾಜಕೀಯ ಸ್ಥಿತ್ಯಂತರಗಳಾಗಿದ್ವು. ಬಟ್ ಇದು ಹೇಳ್ತಿದ್ರಲ್ಲ, ಪ್ರಶಾಂತ್ ಹೇಳಿದ್ದು ಸರಿ, ನೀವು ಹೇಳಿದ್ದು ಸರಿ, ಆ ವಾಚಾಳಿತನಕ್ಕೆ ಒಂದು ಲಿಮಿಟ್ ಹಾಕೊಳ್ಳೋದೇ ಇದ್ರೆ ಅದು ನಿಮಗೆ ತಿರುಗುಮಾಣ ಆಗೋಗ್ಬಿಡುತ್ತೆ. ಅದು ಆತ್ಮಹತ್ಯಾತ್ಮಕ ಆಗೋಗ್ಬಿಡುತ್ತೆ. ಅಲ್ಲ, ವಾಚಾಳಿತನ ನಾವು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಸರ್. ಅವರ ದೃಷ್ಟಿಯಲ್ಲಿ ಪಕ್ಷ ಶುದ್ಧೀಕರಣದ ಪ್ರಯತ್ನ ಅದು. ಬಟ್ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ತಮ್ಮ ಹೋರಾಟ ಯಾಕೆ ಈ ಅಧ್ಯಕ್ಷ ಹೇಳಿದ್ರಲ್ಲ, ಪೂಜ್ಯ ತಂದೆಯವರು ಮತ್ತು ಮಗ ಅಂತ ಅಂದ್ಬಿಟ್ಟು ಪದೇ ನೀವು ಹೇಳ್ತಾ ಅವ್ರ ಸ್ಟೈಲು, ಅವ್ರು ಮಾಡಿದ ನಿರ್ದಿಷ್ಟ ಅಪರಾಧ ಏನು ಅಂತ ಸ್ಪಷ್ಟವಾಗಿ ಹೇಳ್ಬಿಡಬೇಕಾಗಿತ್ತು ಜನಕ್ಕೆ. ಈಗ ಹೇಳ್ತಾರೆ. ಈಗ ನೋಡಿ, ಈ ಉಚ್ಚಾಟನೆ ಅನ್ನೋದು ಈ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಶಿಕ್ಷೆನೂ ಆಗ್ಬೋದು ಅಥವಾ ವರದಾನವೂ ಆಗ್ಬೋದು. ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಇನ್ನು ಅವ್ರ ಸ್ವತಂತ್ರವಾಗಿ ಹಕ್ಕಿ ತರ ಹಾರಾಡ್ತಾರೆ. ಸ್ಪೀಕರ್ಗೆ ಒಂದು ಮನವಿ ಕೊಡ್ತಾರೆ, ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೂಡಲೇ. ಆಮೇಲೆ ಇವರು ಅವ್ರನ್ನ ಎಕ್ಸ್ಪೆಲ್ ಮಾಡಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ರಿ ಅಂತ ಇವರು ಅರ್ಜಿ ಕೊಡ್ಬೋದು ಸ್ಪೀಕರ್ಗೆ. 2 ವರ್ಷ ತಗೊಳ್ತಾರೆ ತೀರ್ಮಾನ ಮಾಡ್ಲಿಕ್ಕೆ. ಮುಂದಿನ ಎಲೆಕ್ಷನ್ ಬರೋವರೆಗೂ ಇವ್ರು ಸುರಕ್ಷಿತವಾಗಿರ್ತಾರೆ ರೂಲಿಂಗ್ ಪಾರ್ಟಿಯವರು. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇದಕ್ಕಿಂತ ಘೋರವಾದ ಅಪರಾಧ ಮಾಡಿದ್ದು ಶಿವರಾಮ್ ಹೆಬ್ಬಾರ್ ಮತ್ತು SD ಸೋಮಶೇಖರ್ ಅವರು ಇವತ್ತು 2023ರಿಂದನೇ ಅವ್ರು ಕಾಂಗ್ರೆಸ್ MLAಗಳ ಥರ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಸೋಸಿಯೇಟ್ ಮೆಂಬರ್ಸ್ ಥರ ಇದ್ದಾರೆ. ಅವ್ರನ್ನೇ ಎಕ್ಸ್ಪೆಲ್ ಮಾಡೋ ಧೈರ್ಯ ಬರಲಿಲ್ಲ ಹೈಕಮಾಂಡ್ಗೆ. ಇದು ಆಮೇಲೆ 2023ರ ವಿಧಾನಸಭಾ ಚುನಾವಣೆ ನಂತರ ಯಾಕೆ ಹೈಕಮಾಂಡ್ ದೊಡ್ಡ ಭ್ರಮನಿರಸನ ಆಯಿತು. 66 ಗೆದ್ದಿದ್ದ BJP ಶಿಗ್ಗಾಮಿಯನ್ನು ಸೋಲುವ ಮೂಲಕ 65ಕ್ಕೆ ಬಂದಿದೆ. ಅವರಿಬ್ಬರು ಹೋದ್ರೆ 63 ಆಗ್ತಾರೆ. ಹೌದು. ಅಲ್ಲ, ಈಗ ನಂಬರ್ಸ್ ಹೆಚ್ಚು ವ್ಯತ್ಯಾಸ ಆಗಲಿ, ಇವ್ರಿಗೆ ಅಧಿಕಾರ ಬರಲ್ಲ. ಯಾಕೆ ಎಕ್ಸ್ಪೆಲ್ ಮಾಡಲ್ಲ ಅಂತಂದರೆ ನೋಡಿ, ಶಿವರಾಮ್ ಹೆಬ್ಬಾರ್ಗೆ ಮತ್ತು SD ಸೋಮಶೇಖರ್ಗೆ ಆಪ್ಷನ್ಸ್ಗಳಿವೆ ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ BJP ಹೈಕಮಾಂಡ್ ಗೊತ್ತಿಲ್ವಾ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅಂತ? ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಹಿಂದುತ್ವದ ನಾಯಕರ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಏನಂತಂದ್ರೆ ಅವ್ರಿಗೆ BJP ಬಿಟ್ಟರೆ ಬೇರೆ ದಾರಿ ಇಲ್ಲ. ಸೊ ಒಬ್ಬ ವ್ಯಕ್ತಿ ಉಚ್ಚಾಟನೆ ಹೆಚ್ಚಾಗಿ ಕೆಲವು ಪ್ರವೃತ್ತಿಗಳ ಉಚ್ಚಾಟನೆ ಕರ್ನಾಟಕ BJPಯಿಂದ ಆಗಬೇಕಾಗಿದೆ. ಇವರು 11 ವರ್ಷದಿಂದ ಅವ್ರು ರಾಷ್ಟ್ರ ಮಟ್ಟದಲ್ಲಿ ರೂಲಿಂಗ್ ಪಾರ್ಟಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಹೋಗ್ಲಿ, ಪ್ರತಿಪಕ್ಷವಾಗಾದ್ರೂ ಭಾಳ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಯಾರಾದರೂ ಸಂಘರ್ಷ ಮಾಡ್ತಾ ಇದ್ದಾರೆ, ಅದೂ ಇಲ್ಲ.
ಎಲ್ಲರೂ ಹಿಟ್ ಅಂಡ್ ರನ್ ಪತ್ರಿಕಾಗೋಷ್ಠಿಗೆ ಸೀಮಿತವಾಗಿಬಿಟ್ಟಿದೆ ಇಲ್ಲಿ ನಾಯಕರ ಹೋರಾಟ. ಈ ಸೋಕಾಲ್ಡ್ ಈ ನಿಷ್ಠಾವಂತರಂತ ಈಗ ಯಾರು ಉಳ್ಕೊಂಡ್ರೆ ಎತ್ತಾಳು ಮೈನಸ್ ಉಳಿದವರೆಲ್ಲ ನಿಷ್ಠಾವಂತರು ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಅವ್ರು ಪಕ್ಷ ವಿರೋಧಿ ಅಂತ ಅವ್ರೊಬ್ಬರನ್ನ ಗುರುತಿಸಿದ್ದಾರೆ. ಇನ್ನು ಉಳಿದವ್ರು ಯಾರು ಇದ್ದಾರೆ ನಿಷ್ಠಾವಂತರನ್ನು ತೋರಿಸ್ಕೊಡ್ತಾರೋ ಅವ್ರ ನಿಷ್ಠೆ ಕೂಡ ಎಷ್ಟು ತೆಳುವಾಗಿದೆ ಅಂತಂದ್ಬಿಟ್ರೆ 11 ವರ್ಷದಿಂದ ಮೋದಿ ಸರ್ಕಾರ ಏನು ಮಾಡಿದೆ ಅಂತ ಜನಕ್ಕೆ ಸಂದೇಶನೇ ತಿಳಿಸಿಲ್ಲ. ಮೋದಿ ಅನ್ನೋ ಒಂದು ಫಿನಾಮಿನನ್ ಅದು ಏನಂತ ಕರ್ನಾಟಕ ಗೊತ್ತೇ ಆಗಲಿಲ್ಲ. ಮೋದಿ ಅಂದರೆ ರೋಡ್ ಶೋ, ಮೋದಿ ಅಂತಂದರೆ ಅದೇನು ಇದು ಕೊಟ್ಟರಲ್ಲ ರಾಮನವಮಿಯಲ್ಲಿ. ಅಲ್ಲ ಈಗ ಇನ್ನು ಉಳಿದವ್ರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಅವರು ಪಕ್ಷ ವಿರೋಧಿಗಳಂತ ಆಗೋದಿಲ್ವ? ಈಗ ರೇಣುಕಾಚಾರ್ಯ ಕೊಟ್ಟಿದ್ದಾರೆ, ಬಿ ಪಿ ಹರೀಶ್ ಕೊಟ್ಟಿದ್ದಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೊಟ್ಟಿದ್ದಾರೆ. ಅಲ್ಲಿ 2019ರಿಂದ ಈ ದೌರ್ಬಲ್ಯವನ್ನು ತೋರಿಸ್ತಾ ಬಂದ್ಬಿಟ್ಟಿದೆ ಬಿಜೆಪಿ ಹೈಕಮಾಂಡು. ಒಬ್ಬ ಮುಖ್ಯಮಂತ್ರಿನ ಮಾಡಿಬಿಟ್ರು, ಅವ್ರಿಗೆ ಮಂತ್ರಿಮಂಡಲ ರಚಿಸೋಕೆ 1.5 ತಿಂಗಳು ಕಾಯಿಸ್ಬಿಟ್ರು. ಆಮೇಲೆ ಪಕ್ಷ ಸೋತ ಮೇಲೂ ಅಷ್ಟೇ ಒಬ್ಬ ವಿರೋಧ ಪಕ್ಷದ ನಾಯಕ ಯಾರು ಅಂತ ಹೇಳಿ ಅವಾಗ ಒಂದು 4 ತಿಂಗಳು ತೊಗೊಂಡ್ರು. ರಾಜ್ಯಾಧ್ಯಕ್ಷ ಯಾರು ಅಂತ ಹೇಳಿ 1.5 ವರ್ಷ ತೊಗೊಂಡ್ರು. ಕೊನೆಗೆ ಯಾರನ್ನೋ ಒಬ್ರು ಮಾಡಿಬಿಟ್ರು, ಅದು ಎಡವಟ್ಟಾಗಿ ಹೋಗ್ಬಿಡ್ತು. ಅವ್ರು ಮಾಡಿದ ದಿವಸದಿಂದ ಈ ತೊಂದರೆ ಶುರು ಆಯಿತು. ಇಟ್ ವಾಸ್ ವೇಟಿಂಗ್ ಟು ಹ್ಯಾಪನ್. ಮೋಹನ್, ಅಂತೂ ಇಂತೂ ವರಿಷ್ಠರಿಗೆ ಒಂದು ಪುರುಸೊತ್ತು ಸಿಕ್ಕಂಗೆ ಆಯಿತು. ಕರ್ನಾಟಕದಲ್ಲಿ ಏನಾಗ್ತಿದೆ ಗಮನಿಸೋಣ ಅಂತ. ಅದೇ ಪುರ್ಸೊತ್ತು ಸಿಕ್ತು ಅಂತೆಲ್ಲ ಏನಿಲ್ಲ ಇಲ್ಲಿ. ನೀವು ಯತ್ನಾಳ್ ವಿಚಾರಕ್ಕೆ ನೋಡಿದ್ರೆ ನಿಮಗೆ ಅವ್ರಿಗೊಂದು ಲಾಂಗ್ ರೋಪೇ ಕೊಟ್ಟರು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇಟ್ಸ್ ಆಲ್ಮೋಸ್ಟ್ 1-1.5 ವರ್ಷದಿಂದ ನಡೀತಿರುವಂಥದ್ದು ಇದು. 3 ಬಾರಿ ನೋಟಿಸ್ ಕೊಟ್ಟಿರೋದಾಗ್ಬೋದು. ಈ ಒಂದು ಹ್ಯಾಸ್ ಎ ಹಿಸ್ಟ್ರಿ. ಹಿಂದೆ 2 ಬಾರಿ ಉಚ್ಚಾಟನೆ ಆಗಿದ್ರೂ ಸಹ ಈ ಬಾರಿ ಒಂದು ತುಂಬ ದೊಡ್ಡ ಅವಕಾಶನೇ ಕೊಟ್ಟರು ಅವ್ರಿಗೆ. ಪ್ರತಿ ಬಾರಿನೂ ಕರೆದಿ ಹೇಳುವಂಥ ಪ್ರಯತ್ನ ಮಾಡಿದ್ರು. ಅವ್ರು ಪದೇ ಮತ್ತು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ ಮೇಲೆ ತುಂಬ ಸಮಯ ಕೊಟ್ಟು ಕೊನೆಗೆ ತೊಗೊಂಡಂಥ ಡಿಸಿಷನ್ ಇದು. ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಇದನ್ನು ಸಂಭ್ರಮಿಸೋದ್ರ ಬದಲು ದುರಾದೃಷ್ಟಕರ ಅಂತಲೇ ಹೇಳಬೇಕು, ನಥಿಂಗ್ ಎಲ್ಸ್ ಈ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನಮ್ಮ ಪಕ್ಷ ಆಲ್ಮೋಸ್ಟ್ ಜನಸಂಘದ ಕಾಲದ ತೊಗೊಂಡ್ರೆ ನೀವು ಬಿ ಜೆ ಪಿನೂ ಸೇರಿಸ್ಕೊಂಡು 75 ವರ್ಷ ಆಗ್ತಾ ಬಂತು. ಈಗ ಆಗ್ಲಿಂದನೂ ಕಷ್ಟಪಟ್ಟು ಕೋಟ್ಯಾಂತರ ಜನ ಹಗಲು ರಾತ್ರಿ ದುಡಿದು ಕಟ್ಟಿರುವಂಥ ಪಕ್ಷ ಇದು. ಸೊ ನಮ್ಮ ಪಕ್ಷ ಅಂದರೆ ಶಿಸ್ತು, ಡಿಸಿಪ್ಲಿನು, ತ್ಯಾಗ, ಈ ವಿಚಾರಕ್ಕೇ ಬಹಳ ಚರ್ಚೆಗೆ ಬರೋದು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ತಿರ್ಗಾ ಸಂಘ ಪರಿವಾರಕ್ಕೂ ನಮಗೆ ಇರುವಂಥ ಒಂದು ಸಂಬಂಧ ಇಡೀ ಜಗತ್ತಿಗೆ ಗೊತ್ತಿರೋದು. ಸೊ ಇಂಥ ಎಂಟೈರ್ ಒಂದು ಹಿಸ್ಟ್ರಿ ಅಂತ ಇದ್ದಾಗ ಪಕ್ಷ ಅಂತ ಬಂದಾಗ ಶಿಸ್ತಿನ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ಹಿಂದೆನೂ ಈ ಥರ ಹಲವಾರು ಘಟನೆಗಳು ಆಗಿದ್ದಾವೆ. ಅದೇ ರೀತಿ ಈ ವಿಚಾರದಲ್ಲಿ ಇವ್ರಿಗೆ ಬಹಳ ಸಮಯ ಕೊಟ್ಟು ನಂತರ ತೀರ್ಮಾನ ತಗೊಂಡಿದ್ದಾರೆ. ಅಲ್ಲ, ಶಿಸ್ತು ಅಂದರೆ ಅದರ ಡೆಫಿನೇಷನ್ ಏನು ಅಂದರೆ ವರಿಷ್ಠರು ತೆಗೆದುಕೊಂಡಿರುವ ತೀರ್ಮಾನವನ್ನು ಒಪ್ಕೊಳ್ಬೇಕು. ಅಲ್ಟಿಮೇಟ್ಲಿ ಪಕ್ಷ ಇಸ್ ಇಂಪಾರ್ಟೆಂಟ್. ಓಕೆ, ಪಕ್ಷ ಎಲ್ಲಾನು ಗಮನಿಸ್ತಾ ಇರುತ್ತೆ, ಎಲ್ಲಿ ಏನಾಗ್ತಾ ಇದೆ, ಏನು ಇರುತ್ತಾ ಅಂತ. ನಾವಿಲ್ಲಿ ಕುತ್ಕೊಬೋದು, ಇಷ್ಟು ದಿವಸ ಆಗೋಯ್ತು, ಪಕ್ಷ ಅಂತಾನೆ ಮಾತಾಡ್ತಾರಲ್ರಿ. ನಾ ಹೇಳೋದು ಪಕ್ಷ ಅಂತ ಮಾತಾಡಿದವರು ಪಕ್ಷ ಒಂದು ತೀರ್ಮಾನ ತಗೊಂಡಾಗ ಆ ತೀರ್ಮಾನಕ್ಕೆ ಬದ್ಧ ಆಗಿರಬೇಕು. ನೀವು ಬದ್ಧ ಆಗದೆ ಇದ್ದಾಗ ನೀವು ಕೊಡುವಂಥ ಸಬೂಬುಗಳು, ಉತ್ತರಗಳು, ಅದನ್ನು ಪಕ್ಷದ ಹೈಕಮಾಂಡ್ ಅವರು ಸರಿಯೋ ತಪ್ಪು ಅಂತ ಯೋಚನೆ ಮಾಡಿ ಆಮೇಲೆ ತಗೊಳ್ತಾರೆ ನಿರ್ಧಾರ. ಅದು ಇಂಪಾರ್ಟೆಂಟೇ. ಇದು ಕೋಇನ್ಸಿಡೆನ್ಸ್. ಅನಂತ್ ಕುಮಾರ್ ಹೆಗಡೆ ಹಿಂದುತ್ವವಾದಿ, ಅವ್ರಿಗೆ ಟಿಕೆಟ್ ಸಿಗಲ್ಲ. ಈಶ್ವರಪ್ಪ, ಪ್ರತಾಪ್ ಸಿಂಹ ಹಿಂದುತ್ವವಾದಿ, ಟಿಕೆಟ್ ಸಿಗಲ್ಲ. ಈಶ್ವರಪ್ಪನವರು ಹಿಂದುತ್ವವಾದಿ, ಟಿಕೆಟ್ ಸಿಗಲ್ಲ. ಜಗದೀಶ್ ಶೆಟ್ಟರ್ ಹೋದವ್ರನ್ನ ಕರ್ಕೊಂಡು ಬಂದು ಲೋಕಸಭೆಗೆ ಟಿಕೆಟ್ ಕೊಟ್ರಿ. ನಂಬರ್ ಈಗಾದಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಹಿಂದುತ್ವವಾದಿ, ಪಾರ್ಟಿಯಲ್ಲಿ ಇವತ್ತು ಉಚ್ಚಾಟನೆಯ ಸ್ಥಿತಿಗತಿಗೆ ತಲುಪಿದ್ದಾರೆ. ಇನ್ನೂ ಹಿಂಗೆ ಅನೇಕ ಹೆಸರುಗಳಿವೆ ಅನಿಸುತ್ತೆ. ಈಗ ನಳಿನ್ ಕುಮಾರ್ ಕಟ್ಲು ರಾಜ್ಯಾಧ್ಯಕ್ಷರಾಗಿ 2023ರ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಿದ್ದವ್ರನ್ನ ನೀವು 24ರ ಚುನಾವಣೆಯಲ್ಲಿ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರಿ. ಅವರು ನಾನು ಹಿಂದುತ್ವವಾದಿ ಅಂದ್ಕೊಳ್ತಾ ಇದ್ರು. ಅರುಣ್ ಕುಮಾರ್ ಪುತ್ತಿಲ ನನಗೆ ಟಿಕೆಟ್ ಕೊಡಿ ಸ್ವಾಮಿ, ನಾನು ಗೆದ್ಕೊಂಡ್ಬರ್ತೀನಿ ಅಂತ ಹೇಳಿದ್ರಿ. ನೀವು ಟಿಕೆಟ್ ಕೊಡಲಿಲ್ಲ, ಯಾರಿಗೋ ಟಿಕೆಟ್ ಕೊಟ್ರಿ, ಕಾಂಗ್ರೆಸ್ಗೆ ಸೀಟ್ ಹೋಯಿತು. ಅಂದರೆ ನಿಮ್ಮ ಒಟ್ಟಾರೆ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಗೊತ್ತಿಲ್ಲ. ನೀವು ದಟ್ ಈಸ್ ಅಪ್ ಟು ಯು. ನಿಮ್ಮ ಪಾರ್ಟಿಯ ಪ್ರಿಯೋಗೇಟಿವ್, ನಿಮ್ಮ ಪಾರ್ಟಿಯ ನಿರ್ಣಯ ಅದು. ಹಿಂದುತ್ವವಾದಿ ನಾಯಕರನ್ನು ಕಡೆಗಣಿಸಲಾಗ್ತಿದೆ ಅಂತಕ್ಕಂಥ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಂತೂ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಕೋಇನ್ಸಿಡೆನ್ಸಾ ಅಥವಾ ವ್ಯವಸ್ಥಿತ ಸ್ಟ್ರಾಟಜಿನಾ? ನೋಡಿ, ನೀವು ಒಂದು 4-5 ಹೆಸರುಗಳನ್ನ ಹೇಳಿದ್ರಿ. ನಮ್ಮ ಪಕ್ಷದ ಇತಿಹಾಸ ತಗೊಂಡ್ರೇನೆ ನಮ್ಮ ಪಕ್ಷದ ಒಂದು ಲೀಪ್ ಅಂತ ಸಿಕ್ಕಿದ್ದೆ ನಮಗೆ ರಾಮ ಮಂದಿರದ ವಿಚಾರದಲ್ಲಿ. ಆ 91ರಿಂದ ಇವತ್ತಿನವರೆಗೂ ಹೋರಾಟ ಮಾಡ್ಕೊಂಡು ಬಂದಂಥ ಪ್ರತಿಯೊಬ್ಬರನ್ನೂ ಗಮನಿಸಿದ್ರೆ ಇರೋವಂಥ ಆಲ್ಮೋಸ್ಟ್ ಎಲ್ಲ ಮೂಲ BJPಗರೂ ಸಹ MLA ಆಗಿರೋರಾಗ್ಬೋದು, ಮಂತ್ರಿಗಳಾಗಿರೋರಾಗ್ಬೋದು, ಅಥವಾ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಾಗ್ಬೋದು, ಪ್ರತಿಯೊಬ್ಬರೂ ಸಹ ಹಿಂದುತ್ವದ ಪರವಾಗಿ ನಿಂತ್ಕೊಂಡೆ ಹೋರಾಟದಲ್ಲಿ ಭಾಗವಹಿಸಿನೇ ಪಕ್ಷದಲ್ಲಿ ಮುನ್ನೆಲೆಗೆ ಬಂದಿರೋದು. ಇಟ್ ಈಸ್ ನಾಟ್ ದಟ್ ಹಿಂದುತ್ವದ ಪರವಾಗಿರುವಂತವ್ರನ್ನ ಕಡೆಗಣಿಸಲಾಗ್ತಾ ಇದೆ. ನೋ, ಸಾರಿ, ಆ ತರ ಏನೂ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹೇಳ್ತಿರೋದು. ಅನಂತ್ ಕುಮಾರ್ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅಲ್ವಾ? ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ಕೊಡುವಾಗ ಮಾನದಂಡಗಳನ್ನು ಹೇಳಿದ್ರಿ. ಅದಾದ್ಮೇಲೆ ನೀವು ಎಷ್ಟು ಪತ್ನಿಯರಿಗೆ ಟಿಕೆಟ್ ಕೊಟ್ರಿ? ಕಳಕಪ್ಪ ಬಂಡಿಗೆ ಕೊಳ್ಳಲ್ಲ ಅಂದರೆ ಕಳಕಪ್ಪ ಬಂಡಿಗೆ ಟಿಕೆಟ್ ಕೊಟ್ರಿ.
ಇನ್ನೊಂದು ಕಡೆ ಸೇಡಮಲ್ಲಿ ಕೊಡೋಲ್ಲ ಅಂತಂದರೆ ಅಲ್ಲಿ ಯಾರಿಗೋ ಟಿಕೆಟ್ ಕೊಟ್ರಿ, ಅವಿನಾಶ್ ಜಾಧವ್ ಉಮೇಶ್ ಜಾಧವ್ ಮಗ ಅಲ್ಲಿ ಟಿಕೆಟ್ ಕೊಟ್ರಿ, ಸುರೇಶ್ ಅಂಗಡಿ ತೀರ್ಕೊಂಡಾಗ ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಕೊಟ್ರಿ. ನ್ಯಾಚುರಲಿ ಈ ಪ್ರಶ್ನೆ ಕೇಳಬೇಕು ಅಂದರೆ ನಿಮ್ಮ ಕಾರ್ಯಕರ್ತರು ಕೇಳ್ತಿದ್ದಾರೆ, ನೀವು ಕೊಡಬೇಕೋ ಬಿಡಬೇಕೋ ನಿಮ್ಮ ತೀರ್ಮಾನ ಅದು. ಕಾರ್ಯಕರ್ತರು ಕೇಳ್ತಾ ಇರೋ ಪ್ರಶ್ನೆ ಏನು, ಪಕ್ಷ ನಿಷ್ಠೆಯನ್ನು ಯಾರು ಮೆರೀತಾರೆ, ಯಾರು ಆಪ್ಷನ್ಸ್ ಇಲ್ಲಲ್ಲ, ಅವರನ್ನ ನೀವು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದೀರಿ ಅಂತ. ಅಲ್ಲ ಹಾಗಾದ್ರೆ ಯಾರ ಬಳಿ ಆಪ್ಷನ್ಸ್ ಇದೆ? ಡಾಕ್ಟರ್ ಸುಧಾಕರ್ ವಿಜೇಂದ್ರ ಮೇಲೆ ಏನು ಕಡಿಮೆ ಟೀಕೆ ಮಾಡಿದ್ರೇನ್ರಿ ಚಿಕ್ಕಬಳ್ಳಾಪುರದಲ್ಲಿ? ರಮೇಶ್ ಜಾರಕಿಹೊಳಿ ವಿಜೇಂದ್ರ ಮೇಲೆ ಏನು ಕಡಿಮೆ ಟೀಕೆ ಮಾಡಿದ್ರ? ನೀವು ಅವ್ರಿಗೊಂದು ಶೋಕಾಸ್ ನೋಟಿಸ್ ಕೊಡೋಲ್ಲ, ಯಾಕಂದರೆ ಅವ್ರ ಬಳಿ ಆಪ್ಷನ್ಸ್ ಇವೆ. ಅವ್ರು ಇಲ್ಲಿಲ್ಲ, ಇನ್ನೊಂದು ಮನೆಗೆ ಹೋಗ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಯಾಕೆ ನೋಟಿಸ್ ಕೊಟ್ರಿ ಅಂತಂದರೆ, ಬಸನಗೌಡ ಪಾಟೀಲ್ ಯತ್ನಾಳ್ರು ಹಿಂದುತ್ವದ ಅತಿರೇಕದ ಮಾತನಾಡಿ ತಮ್ಮ ಬಾಗಿಲುಗಳನ್ನು ತಾವೇ ಮುಚ್ಕೊಂಡಿದ್ದಾರೆ. ಹೀಗಾಗಿ ಅವ್ರನ್ನ ಹೊರಗೆ ಹಾಕಿದರೆ ಏನು ಮಾಡಲಿಕ್ಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ. ನೋಡಿ ಪ್ರಶಾಂತ್, ನೀವು 7-8 ಕ್ಷೇತ್ರಗಳ 7-8 ಎಂಪಿಗಳ ಉದಾಹರಣೆ ಕೊಟ್ಟರೆ, ನಾನು 10-15 ಕ್ಷೇತ್ರಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕಳೆದ 2 ಚುನಾವಣೆಗಳಲ್ಲಿ MLA ಆಗಿರೋದು MP ಆಗಿರೋದು ನಾನು ಹೇಳಬಲ್ಲೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಬಿ ರೀ. ಈ ಪಕ್ಷ ಇರಬೇಕಾಗಿದ್ದು ಇದೆ ಅಂತ ಹೇಳ್ಕೊಳ್ಳೋದು ಹಂಗೆ. ಅದನ್ನೇ ಹೇಳ್ತಾ ನಾವು ಲೆಟ್ ಮಿ ಫಿನಿಶ್ ಅಜಿತ್, ಪ್ಲೀಸ್ ಲೆಟ್ ಮಿ ಫಿನಿಶ್. ನೀವು MLA ಎಲೆಕ್ಷನ್ ತಗೊಳ್ಳಿ ಪ್ರಶಾಂತ್, ಎಕ್ಸೆಪ್ಷನ್ ಗಳನ್ನ ಹೇಳ್ಬೇಕು. ನಾನು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. MLA ಎಲೆಕ್ಷನ್ ತಗೊಳ್ಳಿ. ನಿಮಗೆ ಮೈಸೂರಿಂದ ಶ್ರೀವತ್ಸ ಆಗ್ಬೋದು, ಅವ್ರು ಸಾಮಾನ್ಯ ಕಾರ್ಯಕರ್ತರಲ್ವಾ? ತಿರ್ಗಾ ಆಮೇಲೆ ಗುರುರಾಜ್ ಗಂಟೆಹೊಳಿ ಆಗ್ಬೋದು, MLA ಆದ್ರೆ ಅವ್ರು ಸಾಮಾನ್ಯ ಕಾರ್ಯಕರ್ತರಲ್ವಾ? ಶೈಲೇಂದ್ರ ಬೆಲ್ದಾಳಿ ಅವ್ರು ಸಾಮಾನ್ಯ ಕಾರ್ಯಕರ್ತರಲ್ವಾ? ಧೀರಜ್ ಮುನ್ರಾಜ್ ಅವ್ರು ಸಾಮಾನ್ಯ ಕಾರ್ಯಕರ್ತರಲ್ವಾ? CK ರಾಮಮೂರ್ತಿ ಅವರು ಆಗರೆ ಸಾಮಾನ್ಯ ಕಾರ್ಯಕರ್ತರಲ್ವಾ? ಯಶ್ಪಾಲ್ ಸುವರ್ಣ ಅವರು ಆಗರೆ ಸಾಮಾನ್ಯ ಕಾರ್ಯಕರ್ತ. ನೋ ಕಮ್ ಆನ್, ಯು ಹ್ಯಾವ್ ಟು ಬಿ ಫೇರ್. ಯು ಹ್ಯಾವ್ ಟು ಬಿ ಫೇರ್. ಯು ಕಾಂಟ್ ಸೇ ದಟ್ ನೀವು ಈ ತರ ಮಂತ್ರಿ ಪತ್ರನ ಪಕ್ಷ ಹಿಂಗ್ ಟಾರ್ಗೆಟ್ ಮಾಡ್ತೀನೋ. ಸಾರಿ, ಹಿಂದುತ್ವದ ವಿಚಾರ ಇಟ್ಕೊಂಡಿಲ್ಲ ಯಾರನ್ನೂ ಟಾರ್ಗೆಟ್ ಮಾಡುವಂತ ಕೆಲಸ ಏನೂ ಆಗ್ತಾ ಇಲ್ಲ. ನಾನು ಹೇಳಿದಂಗೆ ಕಳೆದ 1-1.5 ವರ್ಷದಿಂದ ಹೈಕಮಾಂಡ್ ಎಲ್ಲವನ್ನು ಗಮನಿಸಿ ಕ್ಲಿಯರ್ ಕಟ್ ಆಗಿ ಹೇಳದ್ನಲ್ಲ, ಟೈಮ್ ತಗೊಂಡು ಅವ್ರಿಗೊಂದು ಲಾಂಗ್ ರೋಪನ್ನೇ ಕೊಟ್ಟು ನಂತರ ತಗೊಂಡ್ರಂತ ಡಿಸಿಷನ್ ಇದು. ಈಶ್ವರಪ್ಪನವರಂತ ಒಬ್ಬ ಹಿರಿಯ ನಾಯಕಪ್ಪ, ಕರ್ನಾಟಕದ ಯಾವುದೇ ಪಾರ್ಟಿಗೆ ತೆಗೆದುಕೊಂಡ್ರು ಈಶ್ವರಪ್ಪನವರು 89ರಲ್ಲಿ BJP ರಾಜ್ಯಾಧ್ಯಕ್ಷರಾಗಿದ್ದರು. ಹೇಗೆ ನಡೆಸ್ಕೊಂಡ್ರಿ ಅವರನ್ನು? ದಿಲ್ಲಿಗೆ ಬಾ ಅಂಥೇಳಿ ಈಶ್ವರಪ್ಪನವ್ರು ದಿಲ್ಲಿಗೆ ಹೋದಾಗ ಒಂದು ಅಪಾಯಿಂಟ್ಮೆಂಟ್ ಕೂಡ ಸಿಗದೆ ಬೇಸರದಿಂದ ವಾಪಸ್ ಬಂದರು. ಇವತ್ತು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ನೀವು ಲಾಂಗ್ ರೋಪ್ ಕೊಟ್ರಿ, ಆಯಿತು, ನೀವು ಅಂಡರ್ಸ್ಟ್ಯಾಂಡ್. ಬಟ್ ಕಳೆದ 2-3 ವರ್ಷಗಳಲ್ಲಿ ಹಿಂದುತ್ವದ ನಾಯಕರು ಅಥವಾ ನಿಮ್ಮ ಪಕ್ಷದ ನಿಷ್ಠೆ ಇರ್ತಕ್ಕಂಥ ನಾಯಕರುಗಳ ಜೊತೆ ಏನು ನಡೀತಾ ಇದೆ ಅಲ್ಲ, ಅದು ಕಾಕತಾಳೀಯನ ಅಥವಾ ಅವ್ರಿಗೆ ಎಮೋಷ್ನಲ್ ಇದ್ದಾರೆ, ಈ ಸ್ಟ್ರಾಟಜಿಕ್ ಪಾಲಿಟಿಕ್ಸ್ ಆಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋದು ಕಾರಣನ, ಅಥವಾ ವ್ಯವಸ್ಥಿತವಾಗಿ ಒಬ್ಬರ ಮೇಲೊಬ್ಬರ ಆದಮೇಲಂತೆ ಪಾರ್ಟಿಯಲ್ಲಿ ಹಿಂದುತ್ವವಾದಿ ನಾಯಕರನ್ನ ಮೂಲೆಗುಂಪು ಮಾಡಲಾಗ್ತಿದೆಯಾ? ವಿಶ್ವರಿಂದ ಒಂದು ಕ್ವಿಕ್ ಆನ್ಸರ್ ತಗೊಂಡು ಉಳಿದ ಪ್ಯಾನಲಿಸ್ಟ್ಗಳಿಗೆ ಹೋಗ್ತೀನಿ. ಎಸ್ ಮೋಹನ್. ಅಲ್ಲ ನೋಡಿ, ಅವತ್ತು ಈಶ್ವರಪ್ಪನವರ ಜಾಗದಲ್ಲಿ ಚನ್ನಬಸಪ್ಪನವ್ರಿಗೆ ಟಿಕೆಟ್ ಕೊಟ್ಟಾಗ ಅವತ್ತು ಚನ್ನಬಸಪ್ಪನವ್ರು ಈಶ್ವರಪ್ಪನವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಆಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿನೇ ಗೆದ್ದು ಬಂದಿದ್ದು. ಅವತ್ತು ಈಶ್ವರಪ್ಪನವ್ರು ಯಾವತ್ತೂ ಅಷ್ಟೇ ರಿವರ್ಟ್ ಮಾಡೋದಾಗ್ಲಿ ಮಾಡಲಿಲ್ಲ. ಆ ಸಿಂಪಲ್ ಆಸ್ ಇಟ್. ಬಿಕಾಸ್ ಅವರು ಅವತ್ತು ಅದನ್ನೇ ಹೇಳಿದ್ದು, ಯಾರೋ ಒಬ್ರು ಹೊಸ ಕಾರ್ಯಕರ್ತ MLA ಆಗ್ತದಾನೆ ಆಗ್ಲಿ ಅನ್ನೋದನ್ನೇ ಹೇಳಿದವರು ಅವತ್ತು. ಆಯ್ತಲ್ಲ, ಅದೆಲ್ಲ ಮುಗ್ದೋಗಿರುವಂತ ಇತಿಹಾಸ. ಆ ನಿಷ್ಠೆಗೆ ಈಶ್ವರಪ್ಪನವರಿಗೆ ಸಿಕ್ಕ ಬಹುಮಾನ ಏನು ಅಂತ ಪ್ರಶಾಂತ್ ಅಜಿತ್, ಪ್ರತಿಯೊಂದು ಚುನಾವಣೆ ಅಂತ ಬಂದಾಗ ನಮ್ಮ ಪಕ್ಷದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ನಡೆಸುವಂತ ಒಂದು ಸರ್ವೆ ಆಗ್ಬೋದು, ಬರುವಂತ ರಿಪೋರ್ಟ್ಗಳಾಗ್ಬೋದು, ಬೇರೆ ಬೇರೆ ಮಾನದಂಡಗಳಿರ್ತವೆ. ಟಿಕೆಟ್ ಕೊಡ್ಲಿಕ್ಕೆ, ತಿರ್ಗಿ ಎಲೆಕ್ಷನ್ ನಡೆಸಲಿಕ್ಕೆ ಎಲ್ಲಾನು ಪ್ರತಿ ಸಲಿನೂ ಅದನ್ನ ನೋಡ್ಕೊಂಡು ಟಿಕೆಟ್ ಹಂಚಿಕೆ ಆಗಿರೋದು. 24ರಲ್ಲೂ ಅಷ್ಟೇ, 23ರಲ್ಲೂ ಅಷ್ಟೇ. ಹಂಗೆ ಮಾಡ್ಲಿಕ್ಕೆ ಆಗಿರೋದಲ್ಲ. ಪತ್ರಕರ್ತರಿಗೂ ಕೆಲ ರಾಜಕೀಯ ಮಾನದಂಡಗಳ ಅರ್ಥ ಅಲ್ಲ. ನೀವು ಪ್ರಶ್ನೆ ಕೇಳಿದಿರಲ್ಲ, ನೀವು ಪತ್ರಕರ್ತರಿಗೆ ನಮ್ಗೆ ರಾಜಕೀಯ ಮಾನದಂಡಗಳ ಅರ್ಥ ಆಗಲ್ವಾ? ಅಲ್ಲ, ಹಾಗಾದ್ರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಸೋಲ್ತಾರೆ ಅಂತ ಇವ್ರ ಸರ್ವೆ ಬಂದಿತ್ತು. ಅಲ್ಲ, ನೀವು ಹೇಳದಂತ ಊಹಾಪೋಹಗಳು ನಾವು ನೋಡೋದು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅಷ್ಟೇ. ಮತ್ತಿನೆಲ್ಲ ನಾವು ನೋಡಿಲ್ಲ. ಇನ್ಫ್ಯಾಕ್ಟ್ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಮಾತಿಗೆ 2024 ಲೋಕಸಭಾ ಚುನಾವಣೆ ಈಶ್ವರಪ್ಪನ ಮಗನ ಬದಲು ಬೊಮ್ಮಾಯಿ ಅವ್ರ ಮಗನ ಕೊಟ್ರೆ ಏನ್ ಬಂತು ರಿಸಲ್ಟ್? ಹೆಚ್ಚು ವ್ಯತ್ಯಾಸ ಆಗಿಲ್ಲ. ಯಾವ ತರ್ಕದ ಮೇಲೆ ಬೈ ಎಲೆಕ್ಷನ್ ಆಯ್ತು. ನಾನು ಅದೇ ಹೇಳ್ತಿರೋದು ನಿಮಗೆ. ಬೈ ಎಲೆಕ್ಷನ್ ಆಗ್ಬೋದು, MLA ಎಲೆಕ್ಷನ್ ಆಗ್ಬೋದು, MP ಎಲೆಕ್ಷನ್ ಆಗ್ಬೋದು, ಪ್ರತಿಯೊಂದಕ್ಕೂ ಒಂದು ಮಾನದಂಡ ಅಂತ ಇರುತ್ತೆ, ಒಂದು ಸರ್ವೆ ಅಂತ ಆಗುತ್ತೆ. ಅದನ್ನ ನೋಡ್ಕೊಂಡು ಟಿಕೆಟ್ ಅಲೋಕೇಟ್ ಮಾಡೋದು. ಹಂಗಂದ ತಕ್ಷಣ ನೀವು ಅದರ್ ವೇ ರೌಂಡ್ ಥಿಂಕ್ ಮಾಡ್ಬಿಟ್ಟು, ಇಲ್ಲ ಅವ್ರನ್ನ ಮುನ್ನೆಲೆಗೆ ತರಕ್ ಬಿಡ್ಲಿಲ್ಲ, ಹಿನ್ನೆಲೆಗೆ ತಳ್ಳಿಬಿಟ್ರು, ಹಿಂದುತ್ವ ನಾಯಕನ ಟಾರ್ಗೆಟ್ ಮಾಡ್ತಾರೆ. ನೋ ಸಾರಿ, BJP ಯಾವ ರೀತಿ ಮಾಡೋದು? ನಾನು ಆಗ್ಲೇ ಹೇಳ್ದಂಗೆ BJPಯಲ್ಲಿ ಬಂದಿರುವಂತ ನೀವು ಮೂಲ BJP ಆಗ್ಬೋದು ಅಥವಾ ಆಮೇಲೆ ಬಂದಿರೋರು ಆಗ್ಬೋದು, ನೀವು ಕೆಲವರೆಲ್ಲ ಹಿನ್ನೆಲೆ ತೆಗೆದು ನೋಡಿದ್ರೆ ನಿಮಗೆ ನಮ್ಮ ಒಂದು ಬೇಸನೆ ಹಿಂದುತ್ವದ ಹೋರಾಟ ಮಾಡ್ಕೊಂಡು ಬಂದಿರೋದು ಇಡೀ ದೇಶದಲ್ಲಿ. ಕರ್ನಾಟಕದಲ್ಲೂ ಹಂಗೇನೇನೆ. ಅದು ಹುಬ್ಳಿ ಈದ್ಗಾ ಮೈದಾನ ನಡೆದಂತ ಒಂದು ಘಟನೆ ಆಗ್ಬೋದು, ತಿರ್ಗಾ ರಾಮ ಮಂದಿರ ನಿರ್ಮಾಣದಲ್ಲಾದಂತ ಒಂದು ಘಟನೆ ಆಗ್ಬೋದು. ಪ್ರತಿಯೊಬ್ಬರು ಇದಾರಪ್ಪ ಹಿಂದುತ್ವ ಅಂತ ಬಂದಾಗ. BJP ಎಲ್ಲ ಲೀಡರ್ಸು ಇದ್ದಾರೆ.
ಸಿ ಯು ಕ್ಯಾನ್ ಸೇ ದಟ್ ಇವ್ರು 4 ಜನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅದಕ್ಕೋಸ್ಕರ ಹಿಂಗ್ ಮಾಡಲಾಗ್ತಾ ಇದೆ. ಸಾರಿ, ಅದೆಲ್ಲ ಏನಿಲ್ಲ, ಅದೆಲ್ಲ ಶುದ್ಧ ಸುಳ್ಳದು, ಅದೆಲ್ಲ ದೊಡ್ಡ ಊಹಾಪೋಹ. ಅದು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಅಷ್ಟೇ. ಆ ತರದೆಲ್ಲ ಏನು ಇಲ್ವೇ ಇಲ್ಲ. ನಾನು ಐ ವಾಸ್ ಅಬೌಟ್ ಟು ಟೆಲ್. ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಅಷ್ಟೇನೆ ಟಿವಿ ನೋಡಕ್ ಕೂತ್ಕೊಂಡಿದ್ದಾರೆ. ಅಲ್ಲ, ಒಂದೇ ನಿಮಿಷ, ಮೌನ್ ಟಿವಿ ಎದುರಿಗೆ ಕೂತ್ಕೊಂಡಿದಾರಲ್ಲ ನಿಮ್ಮ ಕಾರ್ಯಕರ್ತರು. ನಮ್ಮ ವಕ್ತಾರ ಕರೆಕ್ಟ್ ಆಗಿ ಹೇಳಿದ್ರು ಅನ್ಸೋ ತರ ಮಾತಾಡಿ ಅಷ್ಟೇ. ಅಲ್ಲ, ನಾನು ಹೇಳೋದು ನೋಡಿ ಅಜಯ್, ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟೇನೆ ಕಳೆದ 1.5 ವರ್ಷದಿಂದ ತಾಳ್ಮೆಯಿಂದ ಅವ್ರು ಅದನ್ನೇನೋ ಟ್ವೀಟ್ ಮಾಡಿರೋದು, ಎಲ್ಲರನ್ನೂ ಒಟ್ಟಿಗೆ ತಗೋಂತ ಕೆಲಸವನ್ನ ಮಾಡಿದಾರೆ ಅವ್ರು ಯಾವತ್ತೂ ಅಷ್ಟೇ ಇಷ್ಟೊಂದು ಇನ್ಸ್ಟೆಂಟ್ ಆಗಿ ಏನೋ ಒಂದು ರಿಯಾಕ್ಟ್ ಮಾಡುವಂತ ಕೆಲಸ ನೀವೇ ನೋಡ್ಬೋದು, ನೀವೇ ತೆಗೆದು ನೋಡಿ ಏನೇನು ರಿಯಾಕ್ಟ್ ಮಾಡಿದಾರೆ ಅವರು ಅಂತ ಹೇಳಿ. ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡೋಕ್ಕಾಗಿರ್ಬೋದು, ಆ ಥರ ಕೆಲಸಗಳನ್ನ ಮಾಡೇ ಇಲ್ಲ ಅವರು. ಅದನ್ನೇ ಹೇಳಿದ್ರು, ನಾನು ತಾಳ್ಮೆಯಿಂದನೇ ನಾನು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತಾನೆ ಮಾಡಿದ್ದೀನಿ ಕಳೆದ 1.5 ವರ್ಷದಿಂದ. ಆದ್ರೂ ದುರದೃಷ್ಟಕರ ಇದು, ಹೈಕಮಾಂಡ್ ನೋಡ್ತು, ಶಿಸ್ತಿಗೆ ಪ್ರಾಮುಖ್ಯತೆ ಕೊಟ್ಟು ಈ ಡಿಸಿಷನ್ ತಗೊಂಡಿದೆ, ಸಂಭ್ರಮಿಸೋದು ಬೇಡ ಅಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸನೇ ಮಾಡ್ಕೊಂಡು ಬಗ್ಗೆ ಅಲ್ರಿ ಮೋಹನ್ ವಿಶ್ವ. ಅಲ್ಲ, ರಾಜ್ಯಾಧ್ಯಕ್ಷರಾಗಿ ಎಷ್ಟು ವರ್ಷ ಆಯಿತು? 1 ವರ್ಷ ಆಯಿತು. ಐ ಆಮ್ ಆಸ್ಕಿಂಗ್ ಕ್ವಶನ್ಸ್ ಫಾರ್ ಯುವರ್ ಹೈಕಮಾಂಡ್. ನಿಮ್ಮ ಹೈಕಮಾಂಡ್ನ ಇಂಟೆಂಟ್ ಏನು ಅನ್ನೋದು. ಅನಂತಕುಮಾರ್ ಹೆಗಡೆ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೈ ಬಿಟ್ರಿ, ಯಾಕೆ ಬಿಟ್ರಿ ಅಂತಕ್ಕಂಥದ್ದನ್ನು ಮೊದಲು ಹೇಳಲಿಲ್ಲ, ಕೊನೆಗಳಿಗೆವರೆಗೆ ಇಟ್ಕೊಂಡ್ರಿ. ಅವ್ರ ಪಾರ್ಟಿಯಿಂದ ಆಚೆ ಹೋಗ್ತಕ್ಕಂಥ ಪರಿಸ್ಥಿತಿ, ಪಾರ್ಟಿಯಿಂದ ಆಚೆಗೆ ಅಂದರೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಪ್ರತಾಪ್ ಸಿಂಹ ಟಿಕೆಟ್ ಕೊಡಲಿಲ್ಲ. ಅನಂತಕುಮಾರ್ ಪತ್ನಿ ನಿಮ್ಮದೇ ಸಂಘಟನೆ ಸಂಘ ಪರಿವಾರದಿಂದ ಬಂದವರು, ಟಿಕೆಟ್ ಕೊಡಲಿಲ್ಲ. ನೀವು ಯಾರು? ಬೊಮ್ಮಾಯಿ ಮಗ ಬೇಡ ಅಂದರು, ಅವರೇ ಹೇಳಿದರು ಬೊಮ್ಮಾಯಿಯವರು, ನನಗೆ ಬೇಡ ಅಂತಿದ್ದೆ, ನನಗೆ ಬಂದು ಟಿಕೆಟ್ ಕೊಟ್ರಿ ಅಂತ. ಉಮೇಶ್ ಜಾಧವ್ ಮಗ ಅವಿನಾಶ್ ಜಾಧವ್ಗೆ ಟಿಕೆಟ್ ಕೊಟ್ರಿ. ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಬೇಡ ಅಂತೇಳಿ ಕೊನೆಗಳಿಗೆ ಹೇಳಿದ್ರಿ, ಶಿಲ್ಪಾ ಶೆಟ್ಟರ್ ನಿಂತ್ಕೊಳ್ಳೋದಾದರೆ ಟಿಕೆಟ್ ಕೊಡ್ತೀವ್ರಿ ಅಂತ ಹೇಳಿದ್ರಿ. ಅವ್ರು ಕಾಂಗ್ರೆಸ್ಗೆ ಹೋದರು, ಕೆಂಪು ಹಾಸು ಹಾಕಿ ಅವರನ್ನು ವಾಪಸ್ ಕರ್ಕೊಂಡು ಬಂದ್ರಿ. ನನ್ನ ಪ್ರಶ್ನೆ ಇಷ್ಟೇ, ನೀವು ಯಾರನ್ನು ಕರ್ಕೊಂಬರ್ತೀರೋ ಬಿಡ್ತೀರೋ ನಿಮ್ಮ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರ ರೀ. ನಿಮ್ಮ ಪಾರ್ಟಿಯ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದ್ದ ಪ್ರಶ್ನೆ, ನನ್ನ ಪತ್ರಕರ್ತನಾಗ ಧರ್ಮ ಅನ್ನೋ ಕಾರಣದಿಂದ ಕೇಳ್ತೀನಿ, ಈಸ್ ಇಟ್ ಕೋ ಇನ್ಸಿಡೆಂಟಲ್ ಆರ್ ಈಸ್ ಇಟ್ ಇಂಟೆನ್ಷನಲ್ ಟು ಮಾರ್ಜಿನಲೈಸ್ ದೆಮ್, ಅಥವಾ ಇಲ್ಲಪ್ಪ ಅವ್ರಿಗೆ ಎಮೋಷ್ನಲ್ ಇದ್ದಾರೆ, ಪಾಲಿಟಿಕ್ಸ್ ಬರಲ್ಲ ಅನ್ನೋದ್ರ ಕಾರಣ? ಇಷ್ಟೇ ನನಗೆ ಬೇಕಾಗಿದೆ. ಇದು ಯಾವುದೂ ಅಲ್ಲ, ನೀವು ಹೇಳಿದಷ್ಟು ನೋಡು, ನಾನು ಮಾಧ್ಯಮಗಳಲ್ಲೇ ನಿಮ್ಮ ಮೂಲಕನೇ ಕೇಳ್ತಾ ಇರೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋದು ಅಷ್ಟೇ. ಬಿಯಾಂಡ್ ದಟ್ ಬೇರೆ ಏನೂ ಇಲ್ಲ. ಬಿಜೆಪಿ ಆ ತರ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ರು ಹಿಂದೂ ಕಾರ್ಯಕರ್ತರು ಬಿಜೆಪಿಲಿರೋರು, ಪ್ರತಿಯೊಬ್ರು ಹಿಂದೂ ಕಾರ್ಯಕರ್ತರೇನೆ. ಎಲ್ಲ ನಾಯಕರುಗಳು ಅಷ್ಟೇ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ಕೊಂಡೇ ಬಂದ್ಬಿಟ್ಟು ಇವತ್ತು ನಾಯಕರುಗಳಾಗಿರೋದು. ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಅದು ಪ್ರೈಮರಿ ಬೇಸ್ ಆಫ್ ಬಿಜೆಪಿ, ಅದನ್ನ ಯಾರು ಬಿಟ್ಕೊಡಕ್ ಸಾಧ್ಯವೇ ಇಲ್ಲ. ಇದೆಲ್ಲ ಊಹಾಪೋಹಗಳು, ನಾನು ಆಗ್ಲೇ ಹೇಳ್ದಂಗೆ. ಎಸ್, ನಾಗರಾಜ್ ಯಾದವ್, ಹನಿ ಟ್ರ್ಯಾಪ್ ವಿಷಯದಿಂದ ಸ್ವಲ್ಪ ಚರ್ಚೆ ಆಚೆಗೀಚೆಗೆ ಹೋದಂಗಾಯ್ತು, ಅಷ್ಟೇ ಸಮಾಧಾನ ಅಂತ. ಸಮಾಧಾನ ಪ್ರಶ್ನೆ ಲಕ್ಕಿ ಇದ್ದಾರೆ ಸರ್. ಲಕ್ಕಿ ಇದ್ದಾರೆ. ಟ್ರ್ಯಾಪ್ ವಿಚಾರಕ್ಕೆ ನಾನು ಕರೆದು ಬರ್ತಾ ಇದ್ದೆ. ನಾನು ನಿಮ್ಮ ಪಕ್ಷದ ನಿರ್ಧಾರ ಆಗಿತ್ತು ಸರ್, ನಥಿಂಗ್ ರಾಂಗ್ ವಿತ್ ಇಟ್, ಬಿಕಾಸ್ ಪಾರ್ಟಿ ಡಿಫರೆಂಟ್ ಸ್ಟೋರಿ. ಅಂತೂ ವಿಷಯ ಒಂಚೂರು ಡೈವರ್ಟ್ ಆದಂಗೆ ಆಯಿತು. ಬಸವನಗೌಡ ಯತ್ನಾಳ್ ವಿಚಾರ ಬಂದಾಗ ಬಿಜೆಪಿ ಆಂತರಿಕ ವಿಚಾರ ಆದರೂ ಕೂಡ ಕರ್ನಾಟಕ ರಾಜಕಾರಣದ ಮೇಲೆ ವಿರೋಧ ಪಕ್ಷದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಂತ ನಾನು ಆಲೋಚನೆ ಮಾಡ್ತಕ್ಕಂಥದ್ದು. ನಾನೊಬ್ಬ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಅವ್ರು ರಚನಾತ್ಮಕ ಕೆಲಸ ಮಾಡೋದು ಬಯಸಿದ್ವಿ, ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗಲಿ. ನಾವು ಮೊದಲಿಂದನೂ ಹೇಳ್ತಾ ಇದ್ದೆ, ಬಿಜೆಪಿ ರಿಪೇರಿ ಮಾಡಿದಷ್ಟು ಕೆಟ್ಟೋಗ್ಬಿಟ್ಟಿದೆ. ಅದು 4 ಬಾಗಿಲು ಆಗ್ಬಿಟ್ಟಿರ್ತಕ್ಕಂಥ ವಿಚಾರಗಳು ನಾವು ಹೇಳಿದಾಗ ನಮ್ಮ ಬಾಯಿ ಬಂದಾಗ ನಮ್ಮ ಮುಂದೆನೇ ಮಾತಾಡ್ತಾ ಇದ್ರು, ಹಂಗಲ್ಲ ಇಲ್ಲ ಕಾಂಗ್ರೆಸ್ ಎಲ್ಲ ಹಂಗೆ ಹಿಂಗೆ ಅಂತೇಳಿ. ಕಾಂಗ್ರೆಸ್ ವಿಚಾರ ಒಂದ್ಸಲ ಮಾತಾಡ್ಕೊಳ್ಳೋಣ. ಈಗ ಇರ್ತಕ್ಕಂಥ ವಿಚಾರ ಅಂದರೆ ಪರಿಣಾಮ ಬೀಳ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಒಂದು ಉಚ್ಚಾಟನೆ ವಿಚಾರಗಳು ತೊಗೊಂಡಾಗ ಯಡಿಯೂರಪ್ಪನವರು ಕೂಡ ಪಾರ್ಟಿ ಬಿಟ್ಟು ಹೋದಾಗ ಏನಾಯಿತು ಅಂತ ವಿಚಾರಗಳು ನೋಡ್ತಾ ಇದ್ದೀವಿ. ಅಥವಾ ಹಿಂದುತ್ವ ವಿಚಾರಗಳು ತೊಗೊಂಡಾಗ ಈಗ ಯತ್ನಾಳ್ ಮಾಡ್ತಾಡ್ತಾರೆ, ಏನಾಗ್ತದೆ ಅಂತ ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ದ BJP ಅನ್ನೋ ಮಾತು ಹೇಳ್ತೀವಿ. ವಿ ಆರ್ ಹ್ಯಾಪಿ ಅಬೌಟ್ ಇಟ್, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಇವ್ರು ಹೇಳ್ತಾ ಇದ್ರು, ನಾನು ಸಂವಿಧಾನದ ಪರವಾಗಿ ಅಭಿವೃದ್ಧಿ ಕಡೆ ಕೆಲಸ ಮಾಡೋರು ಇದ್ದೀವಿ ಅಂತ ಹೇಳಿಲ್ಲ, ನಾವು ಹಿಂದುತ್ವ ಪರ ಇದ್ದೀವಿ. ಹಿಂದುತ್ವ ಇದು ಒಂದು ಡಿವಿಸಿವ್ ನೇಚರ್ ಇರ್ತಕ್ಕಂಥ ಜನ ಇರ್ತಕ್ಕಂಥವ್ರು ಸಂಘಟಿತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರ ನೇಚರ್ ಇಟ್ ಸೆಲ್ಫ್ ಇಸ್ ಡಿವಿಸಿವ್ ನೇಚರ್. ಹಿಂದುತ್ವ ಪರ ಅದು ಮಾಡಲಿಕ್ಕೆ ಬೇರೆ ಸಂಘಟನೆಗಳಿದೆ, ಹಿಂದೂ ಜಾಗರಣೆ ವೇದಿಕೆ ಇರ್ಬೋದು, ಹಿಂದೂ ಸಂಘಟನೆಗಳಿದೆ, ಮಾಡ್ತಾರೆ. ಅವರು ಅವ್ರ ಧರ್ಮವನ್ನು ಉಳಿಸ್ತಕ್ಕ ಕೆಲಸವನ್ನು ಮಾಡ್ತಾರೆ, ಸ್ವಾಮೀಜಿಗಳು ಇಡ್ತಾರೆ, ಮಾಡ್ತಾರೆ. ಅದನ್ನ ನೀವೊಂದು ರಾಜಕೀಯ ಪಕ್ಷವಾಗಿ ರಚನಾತ್ಮಕ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಸಂವಿಧಾನ ಆಶಯಗಳಡಿ ಕಟ್ಟಕಡೆ ನಾಗರಿಕನಿಗೆ ಅಭಿವೃದ್ಧಿ ವಿಚಾರದಲ್ಲಿ ಯೋಚನೆ ಮಾಡಬೇಕು. ಸರ್ಕಾರ ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ಕಿವಿಯಿಂದ ಕೆಲಸ ಮಾಡೋದು ಬಿಟ್ಟುಬಿಟ್ಟು ಏನೋ ಕೇಳಬೇಕು ಅನ್ಕೊಂಡು ವಿಷಯ ಡೈವರ್ಟ್ ಆಗ್ಬಿಡುತ್ತೆ. ಇರಲಿ, ಓಕೆ, ಇರಲಿ, ಪ್ಲೀಸ್. ಇವ್ರನ್ನ ಕೇಳ್ಬೇಕಂತ ಇಲ್ಲ, ನಿಮ್ಮನ್ನೇ ಕೇಳಬೇಕು. ಹೇಳಿ ಮುಂದುವರಿಸಿ, ದಯವಿಟ್ಟು ಕೇಳಿ ಸರ್. ಅಜಿತ್ ಇಸ್ ಡಿಯರ್ ಫ್ರೆಂಡ್ ಆಫ್ ಅಸ್, ವಿ ಕ್ಯಾನ್ ಆಸ್ಕ್ ಮಿ, ನೋ ಪ್ರಾಬ್ಲಮ್. ಹಾಗೆ ನಾನು ಹೇಳ್ತಾ ಇರ್ತೇನೆ ಅಂದರೆ ಅದು ಪರಿಣಾಮ ಏನು ಬೀಳ್ತದೆ ರಾಜಕಾರಣ ಮೇಲೆ ಅಂತಂದರೆ, ಕರ್ನಾಟಕದಲ್ಲಿ ಏನಾಯಿತು ಯಡಿಯೂರಪ್ಪ ಬಿಟ್ಟು ಹೋದಾಗ ಅಂತ ವಿಚಾರ ನೋಡಿದಾಗ ಇದು ಸೇಮ್ ಪರಿಣಾಮ ಬೀಳೋದು. ಯಾಕಂದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನ ಬಿಟ್ಟು ಹೋಗೋ ಸಂದರ್ಭದಲ್ಲಿದ್ದಂಥ ವಿಚಾರಗಳು BJP ಸಂಘಟನೆ ವಿಚಾರಗಳಲ್ಲಿ ತೊಂದರೆ ಆಯಿತು ಅವರಿಗೆ. ಅದಾದ ನಂತರ ಈಗ ಹಿಂದುತ್ವದ ವಿಚಾರದಲ್ಲಿ ಬಹಳ ಈಸ್ ಬಿಕಮ್ ದ ಫೇಸ್ ಆಫ್ ಹಿಂದುತ್ವ ಅಂತಕ್ಕಂಥ
ಕಳೆದ ಒಂದು 5-6 ವರ್ಷಗಳಲ್ಲಿ ಯತ್ನಾಳ್ ಅವ್ರು ಮಾತಾಡ್ತಿದ್ದ ವಿಚಾರಗಳಿರ್ಬೋದು, ಹಲವಾರು ವಿಚಾರಗಳು ಅವ್ರು ತಗೊಂಡಿರ್ತಕ್ಕಂಥದ್ದು ಫಾರ್ ಇಟ್ ಮೇ ಬಿ ರೈಟ್, ಫಾರ್ ಐ ಮೇ ನಾಟ್ ಅಕ್ಸೆಪ್ಟ್ ಇಸ್ ಲೀಡರ್ಶಿಪ್ ಆ್ಯಸ್ ಈಸ್ ಹಿಂದೂ ಫೋಕಸ್ಡ್ ಲೀಡರ್ ಅಂತ. ಅದು ಇವತ್ತು ಬಿ ಜೆ ಪಿಯ ಕೋರ್ ಅಜೆಂಡಾ ಮೇಲೆ ಅವ್ರು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈಗ ಅದನ್ನು ಕಳ್ಕೊಂಡಾಗ ಬಿ ಜೆ ಪಿಗೆ ನಷ್ಟ ಆಗ್ತಕ್ಕಂಥ ನಿಜ ನಮ್ಮ ಮಾತು ಹೇಳ್ತಾ ಇದ್ದೀನಿ. ಅದು ಒಂದು ಕಡೆ ಆಗ್ತದೆ. ಎರಡನೇ ವಿಚಾರ ಬಂದಾಗ ವಿಚಾರ ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಿದರು, ಇವ್ರು ಮೊದಲನೇ ಬಾರಿ ಹೇಳಿ ಅವ್ರು ಕೊಟ್ಟಿರೋ ಹೇಳಿಕೆಗಳನ್ನು ಒಂದು ರೀತಿಯಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಹೇಳಿ ಅವ್ರೇನು ಹೇಳಿದ್ರು, ಅವ್ರ ಅಪ್ಪನ ಸೇನ್ ಆಗ್ತಾಯಿದ್ರು ಅಂತ ಇದ್ರು. ಯಾರ ಬಗ್ಗೆ? ವಿಜೇಂದ್ರನ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ ಮಗ ಆಗ್ತಾ ಇದ್ರು ಅಂತಂದರೆ ಇಟ್ಸ್ ಸೀರಿಯಸ್ ಮ್ಯಾಟ್ರ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳ್ತೀನಿ. ದ ಸೀರಿಯಸ್ ಮ್ಯಾಟ್ರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಇನ್ನೊಂದು ಕಡೆ ಹೇಳ್ತಾ ಇದ್ರು ಏನು ಗೊತ್ತಾ, ಕೇಂದ್ರದ ನಾಯಕರಿಗೆ ಸವಾಲು ಹಾಕಿದ್ರು, 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ವಿಚಾರಗಳು ಹೇಳ್ತಾ ಇದ್ರಿ. ನಿಮಗೆ ಹೊರಗೆ ಹಾಕೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಕೇಳಿ, ಇಲ್ಲಿ ಬಂದಿರತಕ್ಕಂಥ ವಿಚಾರಗಳು ಏನಂತಂದರೆ, ಯಡಿಯೂರಪ್ಪ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್. ನೀವು ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾನು ಬೇರೆ ದಾರಿ ನೋಡ್ಕೋಬೇಕು ಅಂತ ಆಲೋಚನೆ ಮಾಡಿರೋದಕ್ಕೋಸ್ಕರ ಯಡಿಯೂರಪ್ಪನ ಅನಿವಾರ್ಯತೆಗೋಸ್ಕರ ಯತ್ನಾಳ್ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ರಾಜಕೀಯ ವಿಚಾರಧಾರೆಗಳಿಗೋಸ್ಕರ, ಯಡಿಯೂರಪ್ಪನ ಉಳಿಸ್ಕೋಬೇಕನ್ನೋ ಕಾರಣಕ್ಕೋಸ್ಕರ ಅವರು ಯಡಿಯೂರಪ್ಪ ಇಸ್ ಬಿಕಮ್ ದ ಹೈಕಮಾಂಡ್ ಆಫ್ ಕರ್ನಾಟಕ ಸ್ಟೇಟ್ ಅನ್ನು ಮಾತು ಹೇಳ್ತೀನಿ. ಇಟ್ ಇಸ್ ಬಿಕಮ್ ಅಲ್ಟಿಮೇಟ್ ಫಾರ್ ದೇಮ್. ಮುಚ್ಚಾಕ್ಲಿಲ್ವಾ ಯಾವುದು ನಿಮ್ಮ ರಾಜಕೀಯ ಅನಿವಾರ್ಯ? ಹನಿ ಟ್ರ್ಯಾಪ್ ಕೇಸ್ ತನಿಖೆನೇ ಮಾಡ್ತಾ ಇಲ್ಲ. ಇವತ್ತೇ ನೋಡಲಿ, ತನಿಖೆಗೆ ಆಲ್ರೆಡಿ ಹೋಗಿದ್ದಾರೆ. ಸಿಐಡಿ ಏನು ಆಲ್ರೆಡಿ ಹೋಗಿದೆ? ಒಂದು ಯಾವ FIR ಮೇಲೆ? ಯಾವ FIR? ಕ್ರೈಮ್ ನಂಬರ್ ಏನು ನೋಡ್ರಿ, ಕ್ರೈಮ್ ನಂಬರ್ ಏನು? ಒಂದು ನಿಮಿಷ ತುಂಬಾ ಆತರ ನಿರ್ಧಾರ ಮಾಡಬೇಡಿ. ಅವರು ಮನವಿಯನ್ನ ಕೊಟ್ಟಿರ್ತಾರೆ, ಆ ಮನವಿನ ನಾವು ಹಂಗೆ ಫೈಲಲ್ಲಿ ಇಡ್ಲಿಲ್ಲ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಹನಿ ಟ್ರ್ಯಾಪ್ ಮಾಡಿಸ್ತಿದ್ದಾರೆ ಅನ್ನೋರ ಮೇಲೆ ಏನಾದ್ರು ಆಕ್ಷನ್ ತಗೋತೀರಾ? DGP ಕಳಿಸಿ ಅದನ್ನ ತನಿಖೆ ಮಾಡಬೇಕಾಗ್ತದೆ. ಈಗ ಅವರು ರಾಜಣ್ಣ ಅವರ ಮನೆಗೆ ಹೋಗಿರ್ತಕ್ಕಂಥದ್ದು, CID ಆಫೀಸರ್ಗಳಿರ್ಬೋದು, ಪೊಲೀಸ್ ಅವರುಗಳಿರ್ತಕ್ಕಂಥದ್ದು, ಅವ್ರದ್ದು ಎಲ್ಲ ಮಾಹಿತಿಗಳು ಪಡ್ಕೊಳ್ತಕ್ಕಂಥ, ಸ್ಟೇಟ್ಮೆಂಟ್ ಪಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಿ. ಆಯ್ತು, ನನ್ನ ಮನೇಲಿ ಒಂದು ಕಳ್ಳತನದ ಪ್ರಯತ್ನ ಆಗಿದೆ, ನಾನು ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ ಮನವಿ ಕೊಡ್ತೀನಿ, ಅದ್ರ ಮೇಲೆ ತನಿಖೆ ಮಾಡ್ತೀರಾ, ವಿಚಾರಣೆ ಮಾಡ್ತೀರಾ? ಕೇಳ್ತೀರಿ, ಒಂದ್ ರೀತಿಯಲ್ಲಿ ಬೇಕಾದ್ರೆ ಸುವಮಠ ಕೇಸ್ ತಗೊಳ್ತಾ ಕೆಪಾಸಿಟಿ ರಾಜ್ಯ ಸರ್ಕಾರಗಳು ಇರ್ತವೆ, ತಗೊಳ್ತಾ ಇದ್ದಾರೆ, ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ರಾಜಣ್ಣ ಅವರು ಒಂದು ಮನವಿನ ಕೊಡ್ತಾರೆ. ಮನವಿಯಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಬೆಳೆದಾಗ ಅದು ಇಟ್ಸ್ ಬಾಟ್ ದ ನೋಟಿಸ್ ಅದು ಗವರ್ಮೆಂಟ್ ಅಂತ, ಗವರ್ಮೆಂಟ್ ತನಿಖೆ ಮಾಡಲೇಬೇಕಾಗ್ತದೆ. ಅದು ಮಾಡ್ತಕ್ಕ ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಕೂಡ FIR ಖಂಡಿತವಾಗ್ಲೂ ಆಗ್ತದೆ. ಯಾರು ಹನಿ ಟ್ರ್ಯಾಪ್ ಮಾಡ್ತಾರೆ ಅದನ್ನು ಕೂಡ ಹೊರಗಡೆ ತರ್ತಕ್ಕ ಕೆಲಸವನ್ನು ಮಾಡ್ತೇವೆ. ಇದು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ಪ್ರಶ್ನೆ ಬರಲ್ಲ ಅಲ್ಲಿ. ಇಟ್ಸ್ ಬಿಯಾಂಡ್ ಪೊಲಿಟಿಕಲ್ ಲೈನ್ಸ್. ವಿ ಶುಡ್ ಕ್ಲೀನ್ ದ ಸಿಸ್ಟಮ್ ಲೈಕ್ ದಿಸ್. ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಇನ್ನು ಅದ್ರ ಒಪ್ಕೋಬೇಕಾ? ಯಾವ ಪಾರ್ಟಿ ಆದ್ರೆ ಏನು? ಒಬ್ಬ ನಾಗರಿಕನ ಅಲ್ರಿ ನೀವು ರಾಜಕಾರಣಕ್ಕೆ ಮಾತಾಡಕ್ ಹೋಗ್ಬೇಡಿ. ಈ ವಿಚಾರ ಅವರಿಗೆ 40 ನಿಮಿಷ ಆದ್ಮೇಲೆ ಉಸಿರು ಬಂದಿದೆ ಅವರಿಗೆ. ಬಿಜೆಪಿ ಅವರಿಗೆ 40ನೇ ನಿಮಿಷಕ್ಕೆ ಉಸಿರು ಬಂದಿದೆ. ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಮಾಡಿದವರು ಯತ್ನಾಳ್ ಅವರು. ಯಾಕೆ ಯತ್ನಾಳ್ ಅವರು ಮಾತಾಡಬೇಕಾಗುತ್ತೆ ಹೇಳಿ ನೀನು ನೋಡೋಣ. ಬಿಜೆಪಿ ಅವರ ಕೈವಾಡ ಕೂಡ ಇರ್ಬೋದು. ಆದ್ರೆ ನಾಳೆ ಬೆಳಗ್ಗೆ ಬರ್ತದೆ ಸ್ವಲ್ಪ ದಿನ ಹನಿ ಟ್ರ್ಯಾಪ್ ವಿಷಯ ಪೂರ್ತಿ ಚರ್ಚೆ ಮಾಡಿ. ದೇವರಾಜ್ ಅವರೇ, ದೇವರಾಜ್ ಅವರೇ, ಒಂದು ನಿಮಿಷ. ನಾವು ಮಾತಾಡ್ಲಿಲ್ಲ ಮೊದಲು. ಈಗ ಸಣ್ಣ ಪಕ್ಷದವ್ರು ಸುಮ್ಮನೆ ಕೂಡಿಸ್ಬಿಡೋಣ, ಸಣ್ಣ ಪಕ್ಷದವ್ರು ಸುಮ್ಮನೆ ಕೂಡಿಸ್ಬಿಡೋಣ. ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಅವರು ಅವ್ರ ಜೊತೆಲಿ ಅವ್ರ ಪಾರ್ಟ್ನರ್ ಮಾತಾಡಿದ್ದಾರೆ. ಸ್ವಲ್ಪ ಇರಲಿ, ಅವ್ರ ಪಾರ್ಟ್ನರ್ ಅವ್ರು, ಬೇರೆ ಯಾರು ಅಲ್ಲ ಅವರು. ನಿಮ್ ಜೊತೆ ನಿಮ್ ಪಾರ್ಟ್ನರ್ ಆಗಿದ್ವಲ್ಲ, ಮಾತಾಡ್ತಿದ್ವಲ್ಲ ಇಲ್ಲ. ನಾನು ಒಂದ್ ನಿಮಿಷ ಐ ರಿಕ್ವೆಸ್ಟ್ 1 minute. ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಹೆದರ್ಕೊಳ್ಳೋ ಪ್ರಶ್ನೆ ಅಲ್ಲ. ಯಾವನ್ನೇ ತಪ್ಪು ಮಾಡಿದ್ರೆ ಕ್ರಮ ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ನಿಲುವು ಇರ್ತಕ್ಕಂಥದ್ದು, ಅದೇ ಮುಖ್ಯಮಂತ್ರಿ ಇರ್ತಕ್ಕಂಥದ್ದು. ಅದನ್ನ ಮಾತಾಡಿದವ್ರು ಯಾರಂತ ಪ್ರಶ್ನೆ ಕೇಳ್ತೀರಿ. ಯತ್ನಾಳ್ ಅವ್ರು ಮಾತಾಡ್ಲಿಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರನ ಕೇಳ್ತೀನಿ. ಮಾಡ್ಬೇಡಿ. ಅಲ್ಲ, ಒಂದ್ ನಿಮಿಷ. ಯತ್ನಾಳರಿಗೆ ಅಲ್ರಿ, ಯತ್ನಾಳ್ ಒಂದ್ ನಿಮಿಷ ಯತ್ನಾಳರಿಗೆ ಕೆಲವು ಅಬ್ಲಿಗೇಷನ್ ಇದ್ವು. ತಮಗೆ ಚೀಟಿ ಯಾರು ಕಳಿಸಿದ್ರು, ಆ ಚೀಟಿಲಿ ಏನಿತ್ತು ಅನ್ನೋದನ್ನ ಅವ್ರು ಹೇಳಿಲ್ಲ. ಒಂದ್ ನಿಮಿಷ
ಚೀಟಿಲಿ ಏನಿತ್ತು ಅಂತ ಹೇಳಿದರೆ ಕ್ರಾಂತಿ ಆಗಿಬಿಡುತ್ತೆ ಅಂದರು. ಈಗ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ, ಫ್ರಸ್ಟ್ರೇಷನ್ನಲ್ಲಿದ್ದಾರೆ. ಗೊತ್ತಿಲ್ಲ, ಅದನ್ನ ಹೇಳಿದ್ರೆ ಅವರು ಇಂಥವ್ರು ಚೀಟಿ ಕಳಿಸಿದ್ರು ಅದ್ರಲ್ಲಿ ಹಿಂಗಿತ್ತು ಅಂತ ಗೊತ್ತಿಲ್ಲ. ಒಂದು ಮಾತು ಹೇಳ್ತೇನೆ ಕೇಳಿ, ಬಿಜೆಪಿಯಲ್ಲಿ ಇದ್ದ ಸಂದರ್ಭದಲ್ಲಿ ಮಾತಾಡಿರ್ಬೇಕಾದ್ರೆ ಈ ಹನಿ ಟ್ರಾಫಿಕ್ ಅಲ್ಲಿ ಬಿಜೆಪಿ ಕೈವಾಡವೂ ಕೂಡ ಇರಬಹುದು. ಅದನ್ನೇ ತನಿಖೆ ಮಾಡಿಸಿರಿ, ಬಂದಿರಿ ದೇವರಾಜ್ ಅವರೇ. ಸರ್, ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇನೋ ಅಧ್ವಾನಗಳಾಗಿ ಆ ನಂತರ BJP ಜೊತೆ ಸೇರ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಂತಕ್ಕೆ ಬಂದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದಡ ಸೇರ್ಕೊಂಡ್ಬಿಡೋಣ ಅಂದ್ಕೊಂಡ್ರೆ ನಿಮ್ಮ ಮಿತ್ರ ಪಕ್ಷದ ಕಥೆ ಹಿಂಗಾಗಿದೆ. ಇಲ್ಲ ಸರ್, ಯಾಕೆಂದರೆ ಈಗ ಶ್ರೀಯುತ ಯತ್ನಾಳ್ ಅವರ ವಿಷಯ ಅವರ BJP ಪಕ್ಷದ ಆಂತರಿಕ ವಿಷಯ ಅಂತೇಳಿ ಕೈ ತೊಳ್ಕೊಳ್ಳುವಂಥದ್ದಲ್ಲ. ಯಾಕೆಂದರೆ ಇವತ್ತು ನಾವು ರಾಜ್ಯ ರಾಜಕಾರಣವನ್ನು ನೀವು ಪೂರ್ತಿ ನೋಡಿದಾಗ ಏನು ನಮ್ಮ ರಾಜ್ಯದಲ್ಲಿ ಒಂದು ಸ್ಥಾಪಿತ ರಾಜಕಾರಣ ಏನಿದೆ ಅದಷ್ಟು ಕವಲ್ದಾರಿಲಿದೆ. ಏನು ಅದಕ್ಕೆ ಯಾವ ಪಕ್ಷನೂ ಹೊರತಾಗಿಲ್ಲ. ನಾವು ಹೇಳ್ಕೋಬೋದು ಬೇಕಾದ್ರೆ, ಹೇಳ್ಕೊಂಡ್ರೆ ನಮಗೆ ನಾನೇ ವಂಚನೆ ಮಾಡ್ಕೊಂಡಂಗೆ ಆಗುತ್ತೆ. ಯಾಕಂದ್ರೆ ಯಾವುದೇ ಪಕ್ಷ ತೊಗೊಳ್ಳಿ, ಇವತ್ತು 136 ಸೀಟು 138 ಸೀಟ್ ತೊಗೊಂಡಿರ್ತಕ್ಕಂಥ ಪಕ್ಷ ಇವತ್ತು ಯಾವ ದಾರಿಯಲ್ಲಿದೆ? ಎಲ್ಲ ಪಕ್ಷಗಳು ಸಹ ಇದನ್ನೇ ನಾವು ಅನುಭವಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಯಾವ ದಾರಿಯಲ್ಲಿದೆ ಅನ್ನೋ ಕ್ಲಾರಿಟಿ ನಿನ್ನೆ ರಾತ್ರಿ ನಿಮಗೆ ಸಿಕ್ಕಿರ್ಬೇಕು ನಿಮ್ಮ ಪಕ್ಷ. ಅಲ್ಲ, ಇಲ್ಲ ರಾಜ್ಯ ರಾಜಕಾರಣ. ಒಂದು ನಿಮಿಷ ಸರ್, ಈಗ ಮಾತಾಡ್ತಿದ್ದೀವಿ ಲಾಸ್ಟ್ ಸೆಗ್ಮೆಂಟ್ಗೆ. 139 ಕರೆಕ್ಷನ್ ನೋಟೆಡ್. ಇವಾಗ ಆಗ್ತಿರ್ತಕ್ಕಂಥದ್ದು ಏನಾಗಿದೆ, ಜನ ಕೇಳ್ತಾರೆ ಏನಾಗಿದೆ ರಾಜಕಾರಣಿಗಳಿಗೆಲ್ಲ ನಮ್ಮ ರಾಜ್ಯದಲ್ಲಿ ಅಂತ. ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಇವತ್ತು ಜನ ಕೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತು ಖಂಡಿತವಾಗಿಯೂ. ಯಾಕೆಂದರೆ ನಾವು ಸಂಕ್ರಮಣ ಸ್ಥಿತಿಲಿದ್ದೀವೋ ಅಥವಾ ಪರ್ವಕಾಲದಲ್ಲಿದ್ದೀವೋ ಎಲ್ಲ ಅಷ್ಟು ಸಹ ಆ ಒಂದು ಮನಸ್ಥಿತಿಯಲ್ಲಿ ನಾವು ಇವತ್ತಿನ ದಿವಸ ಒದ್ದಾಡ್ತಿದ್ದೀವಿ. ಪತ್ರಕರ್ತರು ನೀವು ಕೇಳ್ತಕ್ಕಂಥ ಪ್ರಶ್ನೆಗಳೇನಾಗಿದೆ ಅದಕ್ಕೆಲ್ಲವೂ ಸಹ ನಾವು ಉತ್ತರ ಕೊಡ್ತಿದ್ವಿ. ಆದರೆ ಆ ಪ್ರಶ್ನೆಗಳು ಸಹ ನಮ್ಮಲ್ಲೂ ಸಹ ಪ್ರಶ್ನೆಗಳಾಗಿ ನಮ್ಮನ್ನು ಕಾಡ್ತಾ ಇವೆ. ಇದನ್ನು ಆನೆಸ್ಟನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಇವಾಗ ನಾಗರಾಜ್ ಅವರು ಹೇಳಿದ್ರಲ್ವಾ, ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಅಂತೇಳಿ, ಅದನ್ನು ಮಾಡ್ಕೊಂಡು ನಾವು ಮಾತಾಡಿಬಿಟ್ರೆ ಬಹುಶಃ ಇದನ್ನು ನಾವು ಒಪ್ಕೊತೀವಿ. ಹಾಗಾಗಿ ಇದಕ್ಕೆ ಯಾರೂ ಸಹ ಯಾರೊಬ್ಬರ ಮೇಲೂ ಗೂಬೆ ಕೂರಿಸುವಂಥದ್ದಲ್ಲ. ಈಗ ಕಾಂಗ್ರೆಸ್ ಪಕ್ಷನೇ ನಾವು ತೊಗೊಳ್ಳೋಣ. ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಯುತ ಯತ್ನಾಳ್ ಅವ್ರು ನಡ್ಕೊಂಡ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರನ್ನ ಸಹಿಸ್ತಿದ್ರಾ? ನಮಗೊಂದು ಸರ್ ಒಂದು ಬ್ಯಾರಿಯರ್ ಅಂತಕ್ಕಂಥದ್ದು ಪ್ರತಿಯೊಂದು ಪಕ್ಷಕ್ಕೂ ಇರುತ್ತೆ. JDSಗೂ ಇರುತ್ತೆ, BJPಗೂ ಇರುತ್ತೆ, ಕಾಂಗ್ರೆಸ್ಗೂ ಇರುತ್ತೆ. ಅಲ್ಲಿ ಬ್ಯಾರಿಯರ್ ದಾಟೋವರೆಗೂ ನಾವು ಸಹಿಸ್ಬೋದು ಅಷ್ಟೇ ಹೊರತು ದಾಟದ ಮೇಲೆ ಹೇಗೆ ಸಹಿಸ್ತೀರಿ? ಈಗ ಒಂದು ಪಕ್ಷ, ಒಬ್ಬ ಪಕ್ಷದ ಅಧ್ಯಕ್ಷರನ್ನಾಗಿ ನೀವು ಆಯ್ಕೆ ಮಾಡಿದ್ಮೇಲೆ ಆ ಪಕ್ಷಕ್ಕೆ ಈಗ 100 ಕಿಲೋಮೀಟ್ರ್ ನೀವು ಓಡಿ ಅಂತಂದರೆ ಒಂದು ಕಾಲು ಗುಂಡು ಕಟ್ಬಿಟ್ಟು ನೀವು ಓಡಿ ಅಂತಂದ್ರೆ ಹೇಗೆ ಓಡಲಿಕ್ಕಾಗತ್ತೆ? ಇವೆಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹ ತನ್ನ ತಾನೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಇವು. ಕಾಂಗ್ರೆಸ್ನವರು ಹಾಗೆ ನೀವು ಹೊರಗಿನವರಾಗಿ ನೋಡ್ತಾ BJP ಬೆಳವಣಿಗೆಗಳು ಕರೆಕ್ಟ್ ಇದಾವೆ ಬಿಡಿ. ಹಿಂಗೆ ಮಾತಾಡಿದ್ರೆ ಯಾರು ಸಹಿಸ್ಕೊತಾರೆ? ನೀವು ಉಚ್ಚಾಟನೆ ಮಾಡಿದ್ದು ಕರೆಕ್ಟ್ ಇದೆ. ಅಲ್ಲ, ಈಗ ಸರ್ ಇವಾಗ ನಾವು ಏಕೆಂದರೆ BJP ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಸುಸಂಘಟಿತವಾದ ಪಕ್ಷ. ಅದು ಎಲ್ಲ ಥರದ ಲೆಕ್ಕಾಚಾರಗಳು ಸಹ ಮಾಡಿರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ಯಾಕೆಂದರೆ ಈಗ ಶ್ರೀಯುತ ಯತ್ನಾಳ್ ಅವರನ್ನು ನಾವು ಉಚ್ಚಾಟನೆ ಮಾಡೋದ್ರಿಂದ ಆಗ್ತಕ್ಕಂಥದ್ದೇನು, ಈಗ ಶ್ರೀಯುತ ಯತ್ನಾಳ್ ಅವರಿಗೆ ಎಷ್ಟು ಸಲ BJPಯಿಂದಲೇ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಎಷ್ಟು ಸಲ ಅಂತಕ್ಕಂಥದ್ದು ಸಹ ನಮ್ಮ ರಾಜ್ಯದ ಮುಂದೆ ಇರತಕ್ಕಂಥ ಪ್ರಶ್ನೆ. ಇವತ್ತು ಸರ್ ಪ್ರತಿಭಾನ್ವಿತ ವ್ಯಕ್ತಿ, ಅದರಲ್ಲಿ 2 ಮಾತಿಲ್ಲ. ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ, ಅದರಲ್ಲೂ 2 ಮಾತಿದ್ದಿಲ್ಲ. ಅವರನ್ನು ನಾವು ನಮ್ಮ ರಾಜ್ಯಕ್ಕೆ ಬಳಸ್ಕೋಬೇಕಾದ್ರೆ ನಮಗೇನಿರಬೇಕಾಗತ್ತೆ, ಒಂದು ರಾಜಕೀಯ ಪಕ್ಷವಾಗಿ ನಾವು ಯಾವ ರೀತಿ ಬಳಸ್ಕೋಬೇಕು, ಎಷ್ಟುವರೆಗೂ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಈ ಥರದ್ದೆಲ್ಲ ನಾವು ಆಲೋಚನೆ ಮಾಡಬೇಕಾಗತ್ತೆ. ಸೊ ಇದು ಇಷ್ಟೆಲ್ಲ ನಮ್ಮನ್ನು ಕಾಡ್ತಿದೆ ಸರ್. ಈಗ ಎಲ್ಲೋ ಒಂದು ಕಡೆ ನಮಗೇನಾಗಿದೆ, ಈ ಭಿನ್ನಾಭಿಪ್ರಾಯಗಳನ್ನು ನಾವು ಒಂದು ಚೌಕಟ್ಟೊಳಗಡೆ ಇಟ್ಕೊಂಡ್ರೆ ಖಂಡಿತವಾಗಿ ಅವ್ರು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೇಳಲಿಕ್ಕೆ ಅಕ್ಕಿತ್ತು ಒಂದು ಚೌಕಟ್ಟೊಳಗಡೆ. 4 ಗೋಡೆ ಬಿಟ್ಟು ಈಚೆಗೆ ಬಂದಾಗ ಹೇಗೆ ನೀವು ಸಹಿಸ್ತೀರಿ, ಹೇಗೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ನನಗೂ ಸಹ ಬರುತ್ತೆ, ನಾಗರಾಜದವರೆಗೂ ಬರುತ್ತೆ, ವಿಶ್ವವರೆಗೂ ಸಹ ಬರುತ್ತೆ. ಇದು ಪ್ರಶ್ನೆ ಸಹಜವಾಗಿ ಬರ್ತಕ್ಕಂಥ ಒಂದು ಕ್ವಿಕ್ ಕ್ವಶನ್ ಪ್ರಶಾಂತ್ಗೆ ಮತ್ತು ರವೀಂದ್ರ ರೇಷ್ಮೆ. ಪಾಯಿಂಟ್ ಆಫ್ ನೋ ರಿಟರ್ನ್ ಇದು ಉಚ್ಚಾಟನೆ ರದ್ದುಗೊಳಿಸಬೇಕು ಅಂತ ಒತ್ತಾಯ ಹಾಕ್ತೀವಿ, ಅದು ಇದು ಅಂದ್ರೆ ಅದೇ ಪಾಸಿಬಿಲಿಟಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಹೈಕಮಾಂಡ್ ಈ ರೀತಿಯ ನಿರ್ಣಯಗಳನ್ನು ತೆಗೆದುಕೊಂಡಾಗ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳರು ಬೇಷರತ್ ಕ್ಷಮೆ ಯಾಚಿಸ್ಬೇಕಾಗುತ್ತೆ. ಕ್ಷಮೆ ಯಾಚಿಸಲ್ಲ. ಅಲ್ಲ, ಕ್ಷಮೆ ಯಾಚಿಸಿ ಪೊಲಿಟಿಕಲ್ ಮುಗಿದು ಹೋಗ್ತಾರೆ. ಲಾಂಗ್ ರೂಪನ್ನು ನೀಡಲಾಗಿತ್ತು, ಫಸ್ಟ್ ನೋಟಿಸನ್ನು ಕೊಟ್ಟಿದ್ದೆ ಸುಮ್ಮನಾಗ್ರಿ ಅಂತ. ನನಗನ್ಸುತ್ತೆ ಪಾಯಿಂಟ್ ಆಫ್ ನೋ ರಿಟರ್ನ್. ವಾಟ್ ಈಸ್ ಇಂಟ್ರೆಸ್ಟಿಂಗ್ ಈಸ್ ಅವರು ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡುವಷ್ಟು ಅವರೊಂದು ತಾಳ್ಮೆಯನ್ನು ಪ್ರದರ್ಶಿಸ್ತಾರ, ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರ, ಮತ್ತು ಅವ್ರ ಜೊತೆ ಯಾರ್ಯಾರು ಹೋಗ್ತಾರೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ನಿಮಗೇನನ್ಸುತ್ತೆ? ನೋಡಿ, ಹಿಂದುತ್ವವಾದಿಗಳನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳಿದರು. 2021ರಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಮಾಡಿದರು. ರವಿಶಂಕರ್ ಪ್ರಸಾದ್, ಪ್ರಕಾಶ್ ಜಾವಡೇಕರ್, ಡಾಕ್ಟರ್ ಹರ್ಷವರ್ಧನ್ ಮೂವರನ್ನು ತೆಗೆದುಹಾಕ್ಬಿಟ್ರು. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ದೇವರ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ದಿ BJP ಎಸ್ಟಾಬ್ಲಿಷ್ಮೆಂಟ್. ತೆಗೆದುಬಿಟ್ಟು ಕೊನೆಗೆ ಏನು ಹೇಳಿದ್ರು, 71 ಜನ ಮಂತ್ರಿಗಳ ಪೈಕಿ 49 ಜನ SC, ST, OBC ಮತ್ತು ಮಹಿಳೆಯರನ್ನು ಪ್ರಾತಿನಿಧ್ಯ ಕೊಟ್ವಿ ಅಂತ ಹೇಳ್ಬಿಟ್ವಿ. ಅದ್ವಾನಿ ವಾಜಪೇಯಿ ಕಾಲದ BJP ಬೇರೆ. ಇದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ನಿನ್ನೆ ಉಗ್ರ ಹಿಂದುತ್ವವಾದಿಗಳು ಉಚ್ಚಾಟನೆ ಆಗಿದೆ. ಅಲ್ಲಿ
ಮೋದಿ ಕಾ ಸೌಗತ್ ಅಂತ 36 ಲಕ್ಷ ನಮ್ಮ ಮುಸಲ್ಮಾನರಿಗೆ ರಂಜಾನ್ ಗಿಫ್ಟ್ ಕೊಡ್ತಾ ಇದ್ದಾರೆ ಮೋದಿ ಅವರು. ಈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ಗೆ ಕರ್ನಾಟಕದಲ್ಲಿ ಸ್ಪಂದನ ಸಿಗಲೇ ಇಲ್ಲ. ಆಮೇಲೆ ಮೋದಿ ಪ್ರಶ್ನೆ ಆಗಿರ್ಲಿಲ್ಲ, ಇನ್ನೊಂದು ಮೋದಿ ಪ್ರಶ್ನೆ ಆಗಿರ್ಲಿಲ್ಲ, ಕಾಂಪ್ಲಿಮೆಂಟ್ ಆಗಿತ್ತು. ಇಟ್ ವಾಸ್ ಕಾಂಪ್ಲಿಮೆಂಟ್ರಿ, ಕಾಂಪ್ಲಿಮೆಂಟ್ರಿ ಅದು. ಒಂದು ನಿಮಿಷ, ಮುಸ್ಲಿಂ ವಿರೋಧಿಗಳಲ್ಲ ಹಾಗಂತ ಕಾಂಪ್ಲಿಮೆಂಟರಿ ನಿಮಗೆ, ಕಾಂಪ್ಲಿಮೆಂಟರಿ ಅಂತ ಹೇಳಿದ್ರೆ ಹಂಗೆ ಹೇಳ್ಬಿಟ್ರು ಹಿಂಗೆ ಹೇಳ್ಬಿಟ್ರು. ಇವರೇ ಕೆಲಸ ಹೇಳಿದಾರೆ ನಮ್ಗೆ ಸಬ್ಕಾ ಸಾಥ್ ಹೌದು, ಅದನ್ನ ಮಾಡ್ತಿದ್ದಾರೆ ಮೋದಿ ಅಂತ ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.